ಹೇಳ್ತಾ ಬರ್ತಾರೆ, ಮೂರು ರೀತಿಯ ಜನರನ್ನ ನಾವು ಕಾಣ್ತೇವೆ. ಮೂರು ರೀತಿಯ ಜನರದರಂತೆ ಜಗತ್ತಿನಲ್ಲಿ. ಹೆಂಗ ಅಂತಂದ್ರೆ, ಧರ್ಮದ ಮಾರ್ಗ ಅನುಸರಿಸುವಂಥವ್ರು ಬೇರೆ, ಸ್ವಾರ್ಥದ ಮಾರ್ಗ ಅನುಸರಿಸುವಂಥವ್ರು ಬೇರೆ, ನಿಸ್ವಾರ್ಥದ ಮಾರ್ಗವನ್ನು ಅನುಸರಿಸುವಂಥವ್ರು ಬೇರೆ. ಈ ಮೂರು ರೀತಿಯ ಜನರು ನಮಗೆ ಜಗತ್ತಿನಲ್ಲಿ ಕಾಣ್ತಾರೆ ಅಂತ ಅನುಭಾವಿಗಳು ಹೇಳ್ತಾರೆ. ಯಾವುದೇ ಒಂದು ವಿಚಾರ ಮಾಡಿ ನಮ್ಮ ಊರಲ್ಲಿ, ಜಗತ್ತಿನಲ್ಲಿ ಬೇಡ, ನಮ್ಮ ಊರಲ್ಲಿ ಒಂದಿಷ್ಟು ಜನರು ಧರ್ಮದ ಮಾರ್ಗವಾಗಿ ನಡೆಯುವಂಥವ್ರು, ಒಂದಿಷ್ಟು ಸ್ವಾರ್ಥವಾಗಿ ನಡೆಯುವಂಥವ್ರು, ಇನ್ನೊಂದಿಷ್ಟು ಜನ ನಿಸ್ವಾರ್ಥವಾಗಿ ಇರುವಂಥವ್ರು. ಧರ್ಮ, ಸ್ವಾರ್ಥ, ನಿಸ್ವಾರ್ಥ, ಈ ಮೂರು ವಿಚಾರ ಮಾಡಬೇಕು ನಾವೆಲ್ಲ. ಏನೇ ಮಾಡಿದರೂ ಈ ಗುಂಪಿಗೆ ಸೇರ್ತಾರೆ. ಯಾವುದೇ ಜನರನ್ನು ತಗೊಳ್ಕೊಳ್ರಿ, ನಾನು ಇದ್ದೀನಂದ್ರೆ ಒಂದು ಧರ್ಮದ ಗುಂಪಿಗೆ ಸೇರಿದವನು ಅಂತ ಇರ್ಬೋದು. ಇಲ್ಲೇನು ಕೂತ್ಕೊಂಡಿರ್ತಾರಲ್ಲ ಎಲ್ಲ, ಇದೊಂದಿಷ್ಟು ನಿಸ್ವಾರ್ಥವಾಗಿ ಕೆಲಸ ಮಾಡುವಂಥವ್ರು. ಇನ್ನು ಪೂರ್ವಚನ ಮುಗಿದ ಮೇಲೆ ಎಲ್ಲಿರ್ತಾರೆ ಗೊತ್ತಿಲ್ಲ, ಒಂದಿಷ್ಟು ಜನ ಬರ್ತಾರೆ. ಅಂದ್ರೆ ಒಟ್ಟಿನಲ್ಲಿ ನಾವು ಸ್ವಾರ್ಥ, ನಿಸ್ವಾರ್ಥ, ಧರ್ಮಿ, ಈ ಮೂರು ರೀತಿಯಾಗಿ ಜನರನ್ನ ನೋಡ್ತಾ ಬರ್ತೇವೆ. ಹಾಗೆ ಏನಾಯ್ತು ಅಂತಂದ್ರೆ, ಆ ಗುಂಪಿನಲ್ಲಿರ್ತಕ್ಕಂಥವ್ರು ಒಂದೊಂದು ಗುಂಪಿನಲ್ಲಿ, ಒಂದೊಂದು ಧರ್ಮದ ಗುಂಪಿನಲ್ಲಿ ಒಂದಿಷ್ಟು ಸ್ವಾರ್ಥದ ಗುಂಪು, ಒಂದಿಷ್ಟು ನಿಸ್ವಾರ್ಥದ ಗುಂಪು ಇಷ್ಟು. ಆ ಗುಂಪಿನಲ್ಲಿರ್ತಕ್ಕಂಥ ಒಬ್ಬೊಬ್ಬ ಹುಡುಗ, ಧರ್ಮದ ಗುಂಪಿಗೆ ಸೇರಿದಂಥ ಒಬ್ಬ ಹುಡುಗ, ಸ್ವಾರ್ಥದ ಗುಂಪಿಗೆ ಸೇರಿದಂಥ ಒಬ್ಬ ಹುಡುಗ, ನಿಸ್ವಾರ್ಥ ಗುಂಪಿಗೆ ಸೇರಿದಂಥ ಒಬ್ಬ ಹುಡುಗ, ಯುವಕ, ಮೂರೂ ಜನ ಏನು ಮಾಡ್ತಾರೆ, ಒಂದು ಊರಿಗೆ ಏನು ಮಾಡ್ತಾರೆ, ಮೂರೂ ಜನರು ಕೂಡಿ ಹೆಣ್ಣು ನೋಡಕ್ಕೆ ಹೋಗ್ತಾರೆ. ಮೂರೂ ಜನರು ಸೇರಿ ಒಂದು ಊರಿಗೆ, ಒಂದೇ ಮನೆಗೆ ಹೆಣ್ಣು ನೋಡಕ್ಕೆ ಹೋಗ್ತಾರೆ. ಹೆಣ್ಣು ನೋಡಕ್ಕೆ ಹೋದ್ರು ಮೂರೂ ಜನರಿಗೆ ಆ ಹೆಣ್ಣು ಮಗಳು ಇಷ್ಟ ಆಗ್ತಾಳೆ. ಹೆಣ್ಮಗಳು ಮೂರು ಜನರಿಗೆ ಇಷ್ಟ ಆಗ್ತದೆ. ಧರ್ಮದ ಗುಂಪಿಗೆ ಸೇರಿದ ಹುಡುಗನಿಗೂ ಹುಡುಗಿ ಇಷ್ಟ ಆಗ್ತದೆ, ಸ್ವಾರ್ಥದ ಗುಂಪಿಗೆ ಸೇರಿದವನಿಗೂ ಇಷ್ಟ ಆಗ್ತದೆ, ನಿಸ್ವಾರ್ಥ ಗುಂಪಿಗೂ ಸೇರಿದ ಹುಡುಗನಿಗೂ ಇಷ್ಟ ಆಗ್ತದೆ. ಮೂರೂ ಜನರಿಗೆ ಇಷ್ಟ ಆಯಿತು. ಮೂರೂ ಜನ ಏನು ಮಾಡ್ತಾರೆ, ಆ ಮನೆಯಲ್ಲಿ ಮಗಳು ಮತ್ತು ತಂದೆ ಮಾತ್ರ, ತಾಯಿ ಇಲ್ಲ, ಸಂಬಂಧಿಕರಿಲ್ಲ, ಮಗಳು ಮತ್ತು ತಂದೆ ಮಾತ್ರ ಇರ್ತರು. ಎಲ್ಲ ಹುಡುಗರು, ಮೂರೂ ಜನ ಹುಡುಗರು ಸೇರಿ ಆ ತಂದೆಗೆ, ಹುಡುಗಿಯ ತಂದೆಗೆ ಹೇಳ್ತಾರೆ, ನೋಡ್ರಿ ನಿಮ್ಮ ಮಗಳು ನಮ್ಗೆ ಇಷ್ಟ ಆಗಿದ್ದಾಳೆ, ನೀವು ಮೂರೂ ಜನ ಬಂದಿರಿ, ಮೂರೂ ಜನ ಇಷ್ಟಪಟ್ಟಿರಿ, ಆದರೆ ನಮ್ಮ ಮಗಳಿಗೆ ಒಂದು ಮಾತು ಕೇಳಬೇಕಲ್ಲ ಅಂತ ತಂದೆ ಅಂತಾನೆ. ಆಗಲಿ ಅಂತದ ಆ ತಂದೆ ಆ ಹುಡುಗರ ಮುಂದೆ, ಮಗಳೇ ಮೂರೂ ಜನ ನಿನಗೆ ಇಷ್ಟ ಆಗೈತೆ ಅಂತ, ಮತ್ತು ನಿನ್ನ ಅಭಿಪ್ರಾಯ ಏನು? ಅಭಿಪ್ರಾಯ ಏನಂದ ಕೂಡಲೇ ಮಗಳು ಹೇಳ್ತಾಳೆ, ಮೂರೂ ಜನರಿಗೆ ಇಷ್ಟ ಆಗೈತಿ, ನನಗೂ ಇಷ್ಟ ಆಗ್ಯದ, ಆದರೆ ನಮ್ಮ ಪರಂಪರೆ ಏನು, ನಮ್ಮ ಸಂಸ್ಕೃತಿ ಏನು? ನಾನು ದ್ರೌಪದಿ ಆಗಕ್ಕಾಗಲ್ಲ, ದ್ರೌಪದಿ 5 ಜನರಿಗೆ ಮದುವೆ ಆಗಿದ್ದಾಳೆ, ನಾನು ದ್ರೌಪದಿ ಆಗಕ್ಕಂತ ಆಗಂಗಿಲ್ಲ. ಹಾಗೆ ಎಲ್ಲರೂ ದ್ರೌಪದಿ ಆಗಕ್ಕಾಗಲ್ಲ, ಎಲ್ಲರೂ ಸತಿದೇವಿ ಆಗಕ್ಕಾಗಲ್ಲ, ಎಲ್ಲರೂ ಮಂಡೋದರಿ ಆಗಕ್ಕಾಗಲ್ಲ. ಅವು ಪಂಚಪತಿವ್ರತಿ ಒಳಗೆ ಅವರ ಲಿಸ್ಟ್ ಅದ. ಆದರೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಏನಂದ್ರೆ ಒಬ್ಬಳೇ ಒಬ್ಬನಿಗೆ ಮದುವೆ ಆಗುವಂಥದ್ದು, ಒಬ್ಬಳಿಗೆ ಮದುವೆ ಆಗುವಂಥದ್ದು. ಈ 2ನೇ ಮದುವೆ 3ನೇ ಮದುವೆ ಏನಿದಲ್ಲ, ಅದು ಸುಮ್ಮನೆ ಅವ್ರವ್ರ ವೈಯಕ್ತಿಕ, ಸಾಮಾಜಿಕವಾಗಿರಲ್ಲ. ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾರೆ, ಮಾಲೆ ಹಾಕೊಂಡು ಬರ್ತಾರೆ, ಅದು. ಆದರೆ ಆ ಹೆಣ್ಮಗಳಂತಳೆ ಒಳ್ಳೆ ಹೆಣ್ಮಗಳು, ಸಂಸ್ಕಾರವಂತೆ ಆಗಿರೋದ್ರಿಂದ ಅವಳಂತಳೆ ಒಂದು 3 ತಿಂಗಳು ಬಿಟ್ಟು ಬರ್ರಿ, 3 ತಿಂಗಳ ಬಿಟ್ಟು ಬರ್ರಿ, ನಾನು ಯಾರಿಗೆ ಆಗಬೇಕು ಅನ್ನೋದು ನಿರ್ಧಾರ ಹೇಳ್ತೀನಿ. ಮೂರೂ ಜನರು ಇಷ್ಟಪಟ್ಟಿದ್ದಾರೆ, ಒಳ್ಳೆ ಹೆಣ್ಮಗಳು, ಗುಣವಂತೆ, ಸುಶೀಲೆ, ಧರ್ಮವಂತೆ,
ಆಚಾರವಂತೆ ಸಂಸ್ಕಾರವಂತೆ ಇರೋದ್ರಿಂದ 3 ಜನ ಇಷ್ಟಪಟ್ಟಿದ್ದಾರೆ. 3 ಜನ ಕೇಳ್ತಾರೆ, 3 ತಿಂಗಳು ಬಿಟ್ಟು ಬರಲಿಕ್ಕೆ ಹೇಳ್ತಾರೆ. 3 ತಿಂಗಳ ಬಿಟ್ಟು ಬರ್ತಾರಲ್ಲ, ಏನು ಬಂದಿದ್ದಾರೆ 3 ತಿಂಗಳ ನಂತರ ಬಂದಿದ್ದಾರೆ. ಅಷ್ಟರಲ್ಲಿ ಈಕೆ ಪ್ರಾಣ ಬಿಟ್ಟಿರ್ತಾಳೆ. ಅಷ್ಟರಲ್ಲಿ ಇವಳು ಪ್ರಾಣ ಹೋಗಿರ್ತಾಳೆ. 3 ಜನ ಬಂದಿದ್ದಾರೆ ಮದುವೆ ಆಗಬೇಕಂತೇಳಿ. 3 ಜನರು ಬಂದಿದ್ದಾರೆ. ಅವರಿಗೆ ಆಶ್ಚರ್ಯ ಆಗ್ತದೆ. 3 ತಿಂಗಳು ಬಿಟ್ಟು ಬರ್ಲಿಕ್ಕೆ ಹೇಳಿದ್ದಾಳೆ. 3ರಲ್ಲಿ ಯಾರಿಗಾದರೂ ಆಗಬಹುದು ಅಂತ ಬಂದಿದ್ರು. 3 ಜನ ಆಗಬೇಕು ಅಂತ ಇಚ್ಛೆ ಇಟ್ಕೊಂಡೇ ಬಂದಿದ್ರು. ಆದರೆ ಪ್ರಾಣ ಬಿಟ್ಟಿದ್ದಾಳೆ ಅಂತ ತಿಳ್ಕೊಂಡು ಏನು ಮಾಡ್ತಾಳೆ, ಆಕೆಯನ್ನು ಸಂಸ್ಕಾರ ಮಾಡ್ತಾರೆ 3 ಜನ ಸೇರಿ, ತಂದೆ ಒಬ್ಬ ಸೇರಿ. ಪಾಪ ಮಗಳನ್ನು ಕಳೆದುಕೊಂಡು ತಂದೆ ಪರದೇಶಿಯಾಗಿದ್ದಾನೆ, ದುಃಖದಲ್ಲಿದ್ದಾನೆ. ಆ ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ಒಂದಿಷ್ಟು ಆ ತಂದೆಯ ಸೇವೆ ಮಾಡಬೇಕು ಅಂತ ಧರ್ಮದ ಗುಂಪಿಗೆ ಸೇರಿದವನೇನು ಮಾಡ್ತಾನೆ, ತಂದೆಯ ಮಗಳ ಸ್ಥಾನದಲ್ಲಿ ನಿಂತ್ಕೊಂಡು ತಂದೆಯ ಸೇವೆ ಮಾಡ್ತಾನೆ. ಇನ್ನೊಬ್ಬ ಏನು ಮಾಡ್ತಾನೆ, ಅವಳಿಗೆ ಇಷ್ಟಪಟ್ಟು ನಾ ಬಂದಿದ್ದೀನಿ, ಅವಳೇ ಇಲ್ಲಾಂದ್ರೆ ನಾ ಏನು ಮಾಡಲಿ ಅಂತ ಆಕೆಯ ಸಮಾಧಿ ಮಾಡಿರ್ತಾರಲ್ಲ, ಸಮಾಧಿ ಮುಂದೆ ಕೂತ್ಕೊತಾನೆ ಒಬ್ಬ ನಿಸ್ವಾರ್ಥಿಯಾಗಿ. ನಿಸ್ವಾರ್ಥ ಗುಂಪಿಗೆ ಸೇರಿದವ ಏನು ಮಾಡ್ತಾನೆ, ಆಕೆಯ ಸಮಾಧಿ ಮುಂದೆ ಕೂತ್ಕೊತಾನೆ. ಸ್ವಾರ್ಥ ಗುಂಪಿಗೆ ಸೇರಿದವನಂತಾನೆ ಹೇಗಾದರೂ ಮಾಡಿ ಆಕಿನ ಮದುವೆ ಆಗಬೇಕಂತ ಬಂದಿದ್ದ. ನಮ್ಮಲ್ಲಿ 64 ವಿದ್ಯೆಗಳಿದ್ದಾವೆ. 64 ವಿದ್ಯೆಗಳಲ್ಲಿ ಸತ್ತವರನ್ನ ಬದುಕಿಸುವಂಥ ವಿದ್ಯೆ ಒಂದು. ಸತ್ತವರನ್ನ ಬದುಕಿಸುವಂಥ ವಿದ್ಯೆ. ಆ ವಿದ್ಯೆಯನ್ನು ಕಲಿಬೇಕು, ಅವಳನ್ನು ಬದುಕಿಸಿ ಅವಳನ್ನು ಮದುವೆ ಆಗಬೇಕು ಅಂತ ವಿಚಾರ ಮಾಡಿ ಹಿಮಾಲಯ ಅಂತ ಪರ್ವತಕ್ಕೆ ಹೋಗ್ತಾನೆ. ಒಂದು 2-3 ತಿಂಗಳ ಆ ಮಂತ್ರವನ್ನು ಅಲ್ಲಿರ್ತಕ್ಕಂಥ ಗುರುಗಳಿಂದ ಮಂತ್ರವನ್ನು ಕಲಿತು ಅಲ್ಲಿ ಪಠಣ ಮಾಡಿ ಸಿದ್ಧಿಯನ್ನು ಮಾಡಿಕೊಂಡು ಮನೆಗೆ ಬರ್ತಾನೆ. ಸಂಜೀವನಿ ವಿದ್ಯೆಯನ್ನು ಕಲಿತು ಬರ್ತಾನೆ. ಇಲ್ಲಿ ಧರ್ಮದ ಮಾರ್ಗವಾಗಿ ನಡೀತಕ್ಕಂಥ ಹುಡುಗ ತಂದೆಯ ಸೇವೆಯನ್ನು ಮಾಡ್ತಾ ಇದ್ದಾನೆ. ನಿಸ್ವಾರ್ಥವಾಗಿ ಸಮಾಧಿ ಮುಂದೆ ಹೋಗಿ ಕೂತಿದ್ದಾನೆ. ಗುಂಪಿಗೆ ಸೇರಿದ ಹುಡುಗ ಇವ ಸ್ವಾರ್ಥ ಗುಂಪಿಗೆ ಸೇರಿದವನು ಸಂಜೀವನಿ ವಿದ್ಯೆ ಕಲಿತು ಬರ್ತಾನೆ. ಬಂದು ಆಕೆಯ ಮೇಲಿರ್ತಕ್ಕಂಥ ಮಣ್ಣೆಲ್ಲ ತೆಗೆದು, ಶರೀರ 2-3 ತಿಂಗಳು ಏನಾಗಿದ್ರಿಲ್ಲ ತೆಗಿತಾನೆ. ಒಂದು ವೇಳೆ ಆಗಿದ್ರೂ ಕೂಡ ಸಂಜೀವನಿ ವಿದ್ಯೆಯಿಂದ ಬದುಕಿಸ್ಬೋದು. ಯಾಕಂದರೆ ರಾಮಾಯಣದಲ್ಲಿ ಲಕ್ಷ್ಮಣ ಅರಿವು ತಪ್ಪಿ ಬಿದ್ದಾಗ, ಯುದ್ಧದ ಸಂದರ್ಭದಲ್ಲಿ ಅರಿವು ತಪ್ಪಿ ಬಿದ್ದಾಗ ರಾಮ ಹನುಮಾನ ಹೇಳ್ತಾನೆ ಸಂಜೀವನಿ ಕಡ್ಡಿ ತಗೊಂಡು ಬಾ ಅಂತೇಳಿ. ಸಂಜೀವನಿ ಕಡ್ಡಿ ಯಾವುದಂತ ಗೊತ್ತಾಗೋದಿಲ್ಲ, ಇಡೀ ಬೆಟ್ಟವನ್ನೇ ತಂದು ಕೊಡ್ತಾನೆ. ಹಾಗೆ ಸಂಜೀವನಿ ವಿದ್ಯೆ ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಮೊದಲಿಂದಲೂ ಇದೆ. ಆಗ ಸ್ವಾರ್ಥದ ಗುಂಪಿಗೆ ಸೇರಿದವನೇನು ಮಾಡ್ತಾನೆ, ಆ ಮಣ್ಣನ್ನೆಲ್ಲ ತೆಗೆದು ಅದು ಸತ್ತಿರುವಂಥ ದೇಹವನ್ನು ಹೊರಗೆ, ಜೀವವಿಲ್ಲದ ದೇಹವನ್ನು ಹೊರಗೆ ತೆಗೆದು ಮಂತ್ರವನ್ನು ಸಿದ್ಧಿ ಮಾಡ್ಕೊಂಡು ಬಂದಿರ್ತಾನೆ. ಮಂತ್ರವನ್ನು ಅಭಿಮಂತ್ರಿಸಿ ಅದಕ್ಕೆ ನೀರು ಸಿಂಪಡಿಸಿ ಅದಕ್ಕೆ ಜೀವ ಕಳೆಯನ್ನು ತುಂಬುತ್ತಾನೆ. ಜೀವವನ್ನು ಬಂದಾಗ ಆಕೆ ಮಲ್ಕೊಂಡು ಅದು ಹೇಗೆ ಎದ್ದು ಕೂಡ್ತೀವಲ್ಲ ಹಾಗೆ ಮಲಗಿದ್ದನ್ನು ಎದ್ದು ಕೂತು ಹಾಗೆ ಕೂತ್ಕೊತಾಳೆ. 3 ಜನ ಎದುರುಗಡೆ ನಿಂತಿದ್ದಾರೆ. ತಂದು ಅಲ್ಲಿ ಏನಾಗ್ತದೆ ಅಂದರೆ ಸಮಸ್ಯೆ ಶುರು ಆಗ್ತದೆ. 3 ಜನರಿಗೆ ನೀವು 3 ತಿಂಗಳು ಬಿಟ್ಟು ಬಾ ಅಂತ ಹೇಳಿದಿ, ನಾವು ಬಂದೀನಿ, ನಾವೆಲ್ಲ ಬಂದಿದ್ದೇವೆ, ಯಾರಿಗೆ ಮದುವೆ ಆಗಬೇಕು ಅಂತ ಕೇಳ್ತಾರೆ 3 ಜನ. ಅದನ್ನು ನಿಮಗೆ ಕೇಳ್ತೇನೆ. ಈಗ 3 ಜನ ಗುಂಪಿಗೆ ಸೇರಿದ ಹುಡುಗರು ಬಂದಿದ್ದಾರೆ. 3 ಜನರಲ್ಲಿ ಯಾರಿಗೆ ಮದುವೆ ಆಗಬೇಕು ಅನ್ನುವಂಥ ಸಮಸ್ಯೆ ಶುರು. ಧರ್ಮದ ಗುಂಪಿಗೆ ಸೇರಿದ ಹುಡುಗನಿಗೆ ಆಗಬೇಕಂದ್ರೆ ಆಗಕ್ಕಾಗಲ್ಲ. ಆಗ್ತದನೋ ಇಲ್ಲ. ಯಾಕಂದರೆ ಮಗಳನ್ನು ಕಳೆದುಕೊಂಡು ತಂದೆ ಅನಾಥ ಆಗಿದ್ದಾನೆ. ಯಾರು ನೋಡ್ಕೊಳ್ಳಲು ಯಾರೂ ಇಲ್ಲ. ನನ್ನ ಸ್ಥಾನದಲ್ಲಿ ನೀನು ನಿಂತ್ಕೊಂಡು ನನ್ನ ತಂದೆಯನ್ನು ನೀನು ನೋಡಿದೀಯ, ಸೇವೆ ಮಾಡಿದ್ದೀಯ ಅಂತಂದರೆ ನೀನು ಏನಾಗ್ತೀಯ, ಅಣ್ಣ ತಮ್ಮಂದರು ಸಮವಾಗ್ತೀಯ. ನನ್ನ ಸ್ಥಾನದಲ್ಲಿ ನೀನು ನಿಂತ್ಕೊಂಡು ನನ್ನ ತಂದೆ ಸೇವೆ ಮಾಡಿದ್ದಿ, ಅದಕ್ಕೆ ನಿನಗೆ ಆಗಕ್ಕಾಗಲ್ಲ, ದಾಯಾದಿ ಆಗ್ತೀಯ, ಅಣ್ಣ ತಮ್ಮಂದರ ಸಂಬಂಧ ಆಗ್ತೀಯ. ನೀನು ಸ್ವಾರ್ಥದಿಂದ ಕೂಡಿರುವಂಥವನು. ನೀ ಏನು ಮಾಡಿದೀಯ, ಸಂಜೀವನಿ ವಿದ್ಯೆ ಕಲಿತು ಬಂದು ನನ್ನನ್ನು ಜೀವವನ್ನು ತುಂಬಿದೀಯ. ಯಾಕಂದ್ರೆ ಒಂದು ಸಲ ಜೀವ ಕೊಟ್ಟವನು ತಂದೆಯ ಸಮಾನ ಆಗ್ತಾನೆ. 2ನೇ ಜನ್ಮವನ್ನು ನೀಡಿದೀಯ ನೀನು, ಅದಕ್ಕೆ ನಿನಗೆ ಆಗಕ್ಕಾಗಲ್ಲ, ನೀನು ತಂದೆಯ ಸಮಾನವಾಗ್ತೀಯ. ಏನಿಲ್ಲ, ನೀನು ನನ್ನ ಮುಂದೆ ನೀನೇ ಇಲ್ಲ ಅಂತಂದರೆ ನಾ ಇದ್ದೇನ ಪ್ರಯೋಜನ ಅಂತ ನಿಸ್ವಾರ್ಥವಾಗಿ ನನ್ನ ಸಮಾಧಿ ಮುಂದೆ ಕೂತ್ಕೊಂಡಿದ್ದಾನಲ್ಲ,
ಆ ನಿಸ್ವಾರ್ಥದವನಿಗೆ ನಾನು ಮದುವೆ ಆಗಲು ಸಾಧ್ಯ ಅಂತೇಳಿ ಆತನನ್ನು ಮದುವೆ ಆಗ್ತಾಳೆ ಅನ್ನುವಂಥದ್ದು ನೋಡ್ತೇವೆ. ಹೀಗೆ ಇವತ್ತು ಪರಮಾತ್ಮನ ಸನ್ನಿಧಿಯಲ್ಲಿ ಈ 3 ಜನರು ಇರ್ತೇವೆ. ಮಲ್ಲಯ್ಯನ ಸನ್ನಿಧಿಯಲ್ಲಿ ನಾವು 3 ಜನರು ಇರ್ತೇವೆ. ಆದರೆ ಪರಮಾತ್ಮ ಯಾವುದಕ್ಕೆ ಒಲಿತಾನೆ ಅಂತಂದರೆ ನಿಸ್ವಾರ್ಥದ ಸೇವೆಗಾಗಿ ಒಲಿತಾನೆ ಅಂತ. ಯಾರು ನಿಸ್ವಾರ್ಥವಾಗಿ ಆ ಹೆಣ್ಣ ಮಗಳು ನಿಸ್ವಾರ್ಥನಾದವನಿಗೆ ಮಾತ್ರ ಕೈ ಹೆಂಗೆ ಹಿಡಿದು ಮದುವೆ ಆದಳೋ ಅಂತಹ ಪರಮಾತ್ಮನು ಯಾರಿಗೆ ಒಲಿತಾನಂತ ಕೇಳಿದರೆ ನಿಸ್ವಾರ್ಥವಾಗಿ ಸೇವೆ ಮಾಡೋಂಥವ್ರಿಗೆ ಮಾತ್ರ ಆ ಭಗವಂತ ಒಲಿತಾನನ್ನುವಂಥದ್ದು ನೋಡ್ತಾ ಬರ್ತೇವೆ. ಇವತ್ತು ನಮ್ಮ ಭಕ್ತಿ ಹೇಗಿದೆ ಗೊತ್ತಿಲ್ಲ, ಯಾವ ರೀತಿಯಾಗಿ ಇದೆ ಗೊತ್ತಿಲ್ಲ. ಆದರೆ ನಿಸ್ವಾರ್ಥ ಸಕಾಮ ಭಕ್ತಿ ನಿಷ್ಕಾಮ ಭಕ್ತಿ ಅಂತ ಅದಕ್ಕೆ ಹೇಳಿದರು. ಸಕಾಮ ಭಕ್ತಿ ನಿಷ್ಕಾಮ ಭಕ್ತಿ ಎರಡೂ ನಮ್ಮಲ್ಲಿ. ಆಸೆಗಳನ್ನ ಇಟ್ಕೊಂಡು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದೇ ಬೇರೆ. ಎಲ್ಲ ನಿಂದೆ ಅಪ್ಪ, ನಂದು ಏನಿಲ್ಲ, ಎಲ್ಲ ನಿಂದೆ ಅಂತ ಅನ್ನುವ ಭಾವನೆಯಿಂದ ಮಾಡುವಂಥದ್ದು ನಿಷ್ಕಾಮ ಭಕ್ತಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕುಚೇಲ ಕೃಷ್ಣನ ಗೆಳೆಯ ಸುಧಾಮ ಅಂತಾರೆ, ಕುಚೇಲನು ಅಂತಾರೆ ಅವನಿಗೆ. ಸುಧಾಮನ ಕೃಷ್ಣನ ಗೆಳೆಯ, ಎಂಥ ನಿಸ್ವಾರ್ಥ ಪ್ರೇಮ ಅವನಲ್ಲಿ. ಎಲ್ಲರ ಸಾಲಾಗಿ ಮನೆಗಳಿರ್ತವೆ. ಧರ್ಮರಾಯ ಏನು ಪಂಚಪಾಂಡವರಾಗಲಿ ಕೌರವರೆಲ್ಲ ಮನೆಗಳು ಅರಮನೆ ದೊಡ್ಡ ದೊಡ್ಡ ಮನೆ ಇರ್ತವೆ. ಎಲ್ಲೋ ಅಲ್ಲಿ ಕುಟೀರದಲ್ಲಿ ಸುಧಾಮ ಇರ್ತಾನೆ. ಒಂದು ಸಣ್ಣ ಮನೆಯಲ್ಲಿ ಸುಧಾಮ ಇರ್ತಾನೆ. ಆದರೆ ಕೃಷ್ಣ ಯಾರ ಮನೆಗೆ ಹೋಗೋದಿಲ್ಲ, ಸುಧಾಮನ ಮನೆಗೆ ಹೋಗ್ತಾನೆ ನೇರವಾಗಿ. ಅಂತ ನಿಸ್ವಾರ್ಥವಾಗಿ ಮಾಡುವಂಥ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ ಅಂತ ಗೀತೆಯಲ್ಲಿ ಹೇಳ್ತಾರೆ. ಸದಾಮೇ ಪ್ರಿಯ. ಯಾರು ಭಕ್ತಿಯಿಂದ ನಿಷ್ಕಾಮವಾಗಿ ನೀರವನ್ನಾದರೂ ಹಾಲನ್ನಾದರೂ ಪತ್ರಿಯನ್ನಾದರೂ ಹೂವನ್ನಾದರೂ ಅರ್ಪಿಸಿದ್ರೆ ಸಾಕು, ನನಗಿಷ್ಟ ಆಗ್ತದೆ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ. ಹಾಗೆ ಕುಚೇಲನ ಮನೆಗೆ ಸುಧಾಮನ ಮನೆಗೆ ಒಂದು ದಿವಸ ಹೋಗ್ತಾನೆ ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಅಲ್ಲಿ ಹೋದಾಗ ಸುಧಾಮ ಮನೆಯೊಳಗಿರಲ್ಲ. ಹೆಂಡತಿ ಸ್ನಾನ ಮಾಡ್ತಾ ಇರ್ತಾಳೆ. ಕೃಷ್ಣ ಬಂದು ಬಾಗಿಲು ಬಡಿತಾನೆ. ಯಾರು ಅಂತಂತಾಳೆ ಒಳಗಿನ ಹೆಣ್ಮಗಳು, ಸುಧಾಮನ ಹೆಂಡತಿ. ನಾನು ಕೃಷ್ಣ ಇದ್ದೀನಿ, ಸುಧಾಮನ ಗೆಳೆಯ ಇದ್ದೇನೆ ಅಂತ. ಆಕೆ ಕೃಷ್ಣ ಎಂದು ಕೂಡಲೇ ಸ್ನಾನ ಮಾಡುವುದನ್ನು ಬಿಟ್ಟು ಓಡೋಡಿ ಬರ್ತಾಳೆ. ಓಡೋಡಿ ಬಂದು ಕೃಷ್ಣನಿಗೆ ಸ್ವಾಗತ ಮಾಡಿಕೊಂಡು ಕುರ್ಚಿ ಮೇಲೆ ಕೂಡಿಸಿ ಬಾಳೆಹಣ್ಣು ತಿನ್ನಿಸ್ತಾಳೆ. ಬಾಳೆಹಣ್ಣು ತಿನ್ನಿಸ್ತಾ ಹೋಗ್ತಾಳೆ. ಡಜನ್ ಬಾಳೆಹಣ್ಣು ತಿಂದ. ಸುಧಾಮ ಹೊರಗಿಂದ ಬರ್ತಾನೆ. ಸುಧಾಮ ಹೊರಗಿಂದ ಬಂದು ನೋಡ್ತಾನೆ. ಕೃಷ್ಣ ಒಂದು ಕಡೆ, ಸುಧಾಮನ ಹೆಂಡತಿ ಒಂದು ಕಡೆ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಾಳೆ. ಬಾಳೆಹಣ್ಣು ತಿನ್ನಿಸಿ ಸುಧಾಮ ಅಂತ ಏನು ಮಾಡಗತ್ತಿದೆ ಅಂತ ಕೇಳ್ತಾನೆ ಹೆಂಡತಿ. ಕೃಷ್ಣ ಬಂದನ ಖುಷಿಯಿಂದ ಬಾಳೆಹಣ್ಣು ತಿನ್ನಿಸ್ತಾ ಇದ್ದಿ ಅಂತಂದಾಗ, ಬಾಳೆಹಣ್ಣು ಎಲ್ಲಿ ತಿನ್ನಿಸ್ತಾ ಇದ್ದಿ, ಸಿಪ್ಪೆ ತಿನ್ನಿಸಾಗತ್ತಿದೆ ಅಂತಾನೆ. ಬಾಳೆಹಣ್ಣೆಲ್ಲ ಕೆಳಗೆ ಹೋಗಿದ್ದಾಳೆ, ಸಿಪ್ಪೆ ತಿನ್ನಿಸ್ತಾ ಇದ್ದಾಳೆ ಅಂತ. ಅಷ್ಟು ಮೈ ಮರ್ತಿದ್ರು. ಅದು ಬಿಡಿ, ಮೈ ಮೇಲೆ ನೋಡುವಂತಾಳೆ, ಮೈ ಕಡೆ ನೋಡ್ತಾಳೆ, ಬಟ್ಟೆನೇ ಇರಂಗಿಲ್ಲ. ಎಷ್ಟು ಮೈ ಮರ್ತಿದ್ರು ಭಕ್ತಿಯಲ್ಲಿ ಅಂತ ಸುಧಾಮ ಹೆಂಡತಿ. ಮುಂದೆ ಅವಾಗ ಅಯ್ಯೋ ನಾ ಹಾಗೆ ಬಂದಿಲ್ಲಲ್ಲ, ಸ್ನಾನ ಮಾಡಿ ಹಾಗೆ ಬಂದಲ್ಲ ಅಂತೇಳಿ ಓಡಿ ಹೋಗಿ ಬಟ್ಟೆ ಹಾಕ್ಕೊಂಡು ಬಂದು ಕೆಳಗೆ ನೋಡ್ತಾರೆ. ಎಲ್ಲ ಹಣ್ಣೆಲ್ಲ ಕೆಳಗೆ ಬಂದಿತ್ತು, ಸಿಪ್ಪೆಗಳೆಲ್ಲ ಸಿಪ್ಪೆ ತಿನ್ನಿಸಿದ್ರು. ಆಗ ಬಟ್ಟೆ ಉಟ್ಕೊಂಡು ಆಗ ಬಾಳೆಹಣ್ಣು ತಿನ್ಸಕ್ಕೆ ಹೋಗ್ತಾಳೆ. ತಪ್ಪಾಯಿತು, ಕೃಷ್ಣ ಬಟ್ಟೆ ಉಟ್ಕೊಂಡು ಬಂದು ಬಾಳೆಹಣ್ಣು ತಿನ್ನಿಸ್ತಾಳೆ. ಭಗವಂತ ಅದು ತಿನ್ನುವುದಿಲ್ಲ. ಆಗಿರುವಂಥ ಭಕ್ತಿ ಈಗಿಲ್ಲ. ನಿಮಗೆಲ್ಲ ಗೊತ್ತಿದೆ, ನಾಗಲಿಂಗನ ಪುರಾಣದಲ್ಲಿ ಸಮಗಾರ ಭೀಮವನ ಎಷ್ಟು ಪರೀಕ್ಷೆ ಮಾಡ್ತಾನ. ದೀಕ್ಷೆ ಕೊಡಬೇಕು, ನಿನಗೆ ಉಪದೇಶ ಮಾಡಬೇಕು, ಹೋಗಿ ಬೆತ್ತಲೆಯಾಗಿ ದಿಗಂಬರೆಯಾಗಿ ಮಾರ್ಕೆಟಿಗೆ ಹೋಗಿ ನೀನು ಒಂದು ಡಜನ್ ಬಾಳೆಹಣ್ಣು ತೊಗೊಂಡು ಬಾ, ನಿನಗೆ ಇವತ್ತು ದೀಕ್ಷಾ ಕೊಡ್ತೀನಿ ಅಂತಂದಿರ್ತಾನೆ ನಾಗಲಿಂಗ. ಆದರೆ ಗುರುವಿನ ಅಪ್ಪಣೆ, ಗುರುವಿನ ಶಕ್ತಿ ಅವಳಿಗೆ ಗೊತ್ತಾಗಿತ್ತು. ಆಯಿತು ಅಂತ ಬಟ್ಟೆಯನ್ನು ಕಳಚಿ ಹೋಗ್ತಾಳೆ. ಮಾರ್ಕೆಟಿಗೆ ಹೋಗಿ ಬಾಳೆಹಣ್ಣು ತರ್ತಾಳೆ. ಮಾರ್ಕೆಟಿಗೆ ಸಂತೆಗೆ ಹೋಗದಾಗ ಎಲ್ಲರೂ ಆಕೆಯನ್ನು ನೋಡ್ತಿದ್ರು. ಆಕೆ ನೋಡಿ ಆನಂದ ಪಡ್ತಿದ್ರು. ಹೋಗಿ ಬಾಳೆಹಣ್ಣು ಒಪ್ಪಿಸಿದ್ರು, ಆಶೀರ್ವಾದ ಮಾಡಿ ಕಳಿಸಿದ್ರು.
ಮರುದಿವಸ ಆ ಊರಿಗೆ ಒಬ್ಬ ನಾಟಕ ಕಂಪ್ನಿಯವ್ರು ಬಂದಿದ್ರು. ಕಂಪ್ನಿ ನಾಟಕದವರು ಸಮಗರ್ ಭೀಮವನ ಹತ್ತಿರ ಹೋಗಿ ಹೇಳ್ತಾರೆ, ಭೀಮವ್ವ ನೀ ಏನು ನಿನ್ನೆ ಸಂತಿಗೆ ಬಂದಿದೆಯಲ್ಲ, ನಾವು ನಾಟಕ ಆಡ್ತಾ ಇದ್ದೇವೆ, ನೀ ಏನು ನಿನ್ನೆ ಬಂದಿದೆಯಲ್ಲ ನಾವು ನಮ್ಮ ಹೆಣ್ಣಿನ ಪಾತ್ರ ಹಾಕುವಂಥ, ಆಗಿನ ಕಾಲದಾಗ ಗಂಡು ಮಕ್ಕಳೇ ಹೆಣ್ಣಿನ ಪಾತ್ರ ಹಾಕ್ತಿದ್ರು, ಈಗೆಲ್ಲ ಹೆಣ್ಮಕ್ಳು ಬರಗತ್ತಾರೆ. ಅವನಿಗೆ ನೀ ನಿನ್ನೆ ಉಟ್ಕೊಂಡಿರುವಂಥ ಸೀರೆ ಬೇಕು, ಭಾಳ ಚಂದ ಕಾಣಕತ್ತಿತ್ತು, ಆ ಸೀರೆ ಬೇಕು ಅಂತಂತಾರೆ. ಆಶ್ಚರ್ಯ ಆಗ್ತದೆ ಅವ್ರಿಗೆ, ನಾ ಎಲ್ಲಿ ಸೀರೆ ಉಟ್ಕೊಂಡೀನಿ ಅಂತ. ಇಲ್ಲ ನೀ ನಿನ್ನೆ ಸೀರೆ ಉಟ್ಕೊಂಡು ಬಂದಿಯಲ್ಲ ಸಂತೆಗೆ, ಅದು ಬೇಕು. ಆಗ ಆಕೆಗೆ ಆನಂದ ಆಗ್ತದೆ. ಗುರುವಿನ ಲೀಲೆ, ಗುರುವಿನ ಮಹಿಮೆ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಇಲ್ಲಿ ವಿಚಾರ ಮಾಡಿ ಚಿಂತನೆ ಮಾಡಿ ಅಂಥ ನಿಷ್ಕಾಮವಾದಂಥ ಪ್ರೇಮ ಇದೆಯೋ ಆ ನಿಷ್ಕಾಮವಾದಂಥ ಭಕ್ತಿಗೆ ಮಾತ್ರ ದೇವ ಒಲಿತಾನೆ. ಇಲ್ಲಿ ಅಲ್ಲಮ ಪ್ರಭುಗಳು ಬೆಳೀತಾ ಬೆಳೀತಾ ಹೋಗಿದ್ದಾರೆ. ಮದ್ದಳೆಯನ್ನು ಬಾರಿಸ್ತಾ ಇರ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಮದ್ದಳೆ ಬಾರಿಸೋದು ಕಲಿತಾರೆ. ಅವರ ಕುಟುಂಬದ ವೃತ್ತಿ ಅದು, ಮದ್ದಳೆ ಬಾರಿಸುವಂಥ ವೃತ್ತಿ. ಮದ್ದಳೆ ಬಾರಿಸುವುದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ. ಈ ಕಡೆ ಮಾಯಾದೇವಿ, ಮಾಯಾದೇವಿ ಆಕೆ ತಾಮಸಿಕ ಕಳೆಯಿಂದ ಹುಟ್ಟಿರ್ತಕ್ಕಂಥಳು, ಮಮಕಾರ ಮೋಹಿನಿ ದೇವಿಯ ಮಗಳು, ಅಹಂಕಾರ ಆಚಾರ್ಯರ ಗುರುಗಳು. ಈ ಶಬ್ದಗಳು ನೋಡಿ, ಮಾಯಾದೇವಿಯ ತಂದೆ ತಾಯಿಗಳ ಶಬ್ದ ನೋಡಿ, ಮೋಹಿನಿ ದೇವಿ ಮತ್ತು ಮಮಕಾರ, ನಾನು ನನ್ನದು ಅನ್ನುವಂಥದ್ದಲ್ಲಿ. ಆದರೆ ಅಲ್ಲಮ ಪ್ರಭುವಿನ ತಂದೆ ತಾಯಿಗಳು ನಿರಹಂಕಾರ ಮತ್ತು ಸುಜ್ಞಾನಿ. ಎಷ್ಟು ವ್ಯತ್ಯಾಸ. ಪಾರ್ವತಿ ಪರಮೇಶ್ವರ ವಿಚಾರದಲ್ಲಿ ಪಾರ್ವತಿಯ ವಾಹನ ಹುಲಿ, ಪರಮೇಶ್ವರ ವಾಹನ ಎತ್ತು ನಂದಿ. ಇಷ್ಟೊಂದು ವೈರುಧ್ಯವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಎಲ್ಲವನ್ನ ಸಮವಾಗಿ ತೆಗೆದುಕೊಂಡು ಹೋಗುವಂಥವನೇ ಜ್ಞಾನಿಯಾಗಿರ್ತಾನೆ. ಎಲ್ಲವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇರ್ತಕ್ಕಂಥದ್ದೇ ಸ್ವರ್ಗ ಆಗ್ತದೆ. ಆದರೆ ನಾ ಬೇರೆ, ನೀ ಬೇರೆ, ಹೆಣ್ಣು ಬೇರೆ, ಗಂಡು ಬೇರೆ, ಬಡವ ಶ್ರೀಮಂತ, ಇವೆಲ್ಲವನ್ನ ಭೇದ ಕಳಲಿಕ್ಕೇ ಮಹಾತ್ಮರು ಹುಟ್ಟಿರ್ತಾರೆ, ಜನಿಸಿರ್ತಾರೆ. ಇಲ್ಲಿ ಯಾಕೆ ಮದುವೆಯ ವಯಸ್ಸಿಗೆ ಬಂದಿದ್ದಾಳೆ, ತಂದೆ ತಾಯಿಗಳು ಮದುವೆ ಮಾಡಬೇಕು ಅಂತಾರೆ. ಆದರೆ ಅಂಥದ್ದು ಬೇಕಲ್ಲ. ಈಕೆ ರಾಣಿ ಮಹಾರಾಣಿ ರಾಜ್ಕುಮಾರಿ. ಇವಳು ಮಮಕಾರ ಮೋಹಿನಿ ದೇವಿ ರಾಜ್ಕುಮಾರರು. ಹಿಂದೆ ಈ ಹುಡುಗಿಯ ಈ ಮಗಳ ಮದುವೆ ಆಗಬೇಕಾದ್ರೆ ಸುತ್ತಲಿರ್ತಕ್ಕಂಥ ಎಲ್ಲ ರಾಜ ಮಹಾರಾಜರೇ ಕರೆಸ್ತಾರೆ. ಮಾಂಡಲಿ, ಪಾತಳಿಯಿಂದ ಮಾಳವ್ಯ, ಅನೇಕ ರಾಜ್ಯಗಳು ಇರ್ತವೆ. ನಾವು ನೋಡಿಲ್ಲ, ಪುರಾಣದಲ್ಲಿ ಪುಸ್ತಕಗಳಲ್ಲಿ ಓದಿದ್ದಷ್ಟೇ. ನಮ್ಗೆ ವಿಜಯನಗರ ಗೊತ್ತು, ಹೈದರಾಬಾದ, ವಿಜಯಪುರ, ಏನು ಕೆಲವು ರಾಜ್ಯರೇನು ಆಳಿದ್ದಾರೆ, ನಾವು ಯಾಕೆ ಶಾಲಿ ಪುಸ್ತಕದಲ್ಲಿ ಅಷ್ಟೇ ಓದಿದವರು. ಪುರಾಣ ಪುಸ್ತಕಗಳಲ್ಲಿ ಕಾಲ್ಪನಿಕನೋ ಅಥವಾ ಹೇಗೆ ಗೊತ್ತಿಲ್ಲ, ಅಂಥ ರಾಜ್ಯಗಳಿದ್ದಾವೆ. ಆ ರಾಜರನ್ನು ಕರೆಸಿ ಮದುವೆ ಆಗಲಿಕ್ಕೆ ಹೇಳ್ತಾರೆ. ಯಾರಿಗೂ ಒಪ್ಪುವುದಿಲ್ಲ ಆ ಹುಡುಗಿ. ಆದರೆ ಮಮಕಾರ ರಾಜ ಹೇಳ್ತಾನೆ, ತನ್ನ ಅಹಂಕಾರ ಗುರುಗಳ ಹತ್ತಿರ ಹೋಗಿ ಹೇಳ್ತಾನೆ, ನನ್ನ ಮಗಳು ಇಷ್ಟೆಲ್ಲ ರಾಜ ಮಹಾರಾಜರು ತೋರಿಸಿದ್ರು ಕೂಡ ಒಪ್ತಾ ಇಲ್ಲ, ಏನು ಮಾಡೋಣ. ಆಗ ಗುರುಗಳು ಹೇಳ್ತಾರೆ, ಈಕೆ ಪಾರ್ವತಿಯ ತಾಮಸಿಕ ಕಳೆಯಿಂದ ಹುಟ್ಟಿದವಳು, ಪಾರ್ವತಿಯ ಸ್ವರೂಪ ಇರ್ತಕ್ಕಂಥ ಇವಳು ಪರಮೇಶ್ವರನೇ ದೇವನನ್ನೇ ಮದುವೆ ಆಗಬೇಕು. ಯಾಕಂದರೆ ರೂಹ್ ಇಲ್ಲದ, ಅಕ್ಕ ಮದುವೆ ಹೇಳ್ತಾಳೆ, ರೂಹ್ ಇಲ್ಲದ ಕುಲ ಇಲ್ಲದ ಛಲ ಇಲ್ಲದ ಆ ದೇವನಿಗೆ ಒಲಿದೆ. ಅವನಿಗೆ ರೂಪ ಇರಬಾರದು, ಭಗವಂತನ ರೂಪ ಇಲ್ಲ, ಭಗವಂತನಿಗೆ ಕುಲ ಸೀಮೆಗಳಿಲ್ಲ ಅಂತ ಪರಮಾತ್ಮನಿಗಂತ ಅಕ್ಕ ಮಾಧವಿ ಹೇಳಿದ ಹಾಗೆ ಇವಳು ಪರಮಾತ್ಮನಿಗೆ ಸಲ್ತಕ್ಕಂಥಳು. ಈ ಲೋಕದ ಜನರಿಗೆ ಈಕೆ ಸಲ್ಲುವುದಿಲ್ಲ ಅಂದಾಗ ಯಾರಿರ್ಬೋದು, ಪರಮಾತ್ಮನ ಸ್ವರೂಪದಲ್ಲಿರ್ತಕ್ಕಂಥ ಯಾರಿರ್ಬೋದು ಅಂತ ವಿಚಾರ ಮಾಡಿ ಆ ಪರಮಾತ್ಮನ ಸ್ವರೂಪ ಇರತಕ್ಕಂಥ ಗಂಡ ಹಳೆಯ ಸಿಗಬೇಕಾಗಿತ್ತಂದ್ರೆ ಏನು ಮಾಡೋದಂದ್ರೆ ಮಧುಕೇಶ್ವರನ ಪೂಜೆ ಮಾಡಬೇಕು. ಆ ಊರಲ್ಲಿ ಬನವಾಸಿ ದೇಶದಲ್ಲಿ ಮಧುಕೇಶ್ವರ ದೇವಸ್ಥಾನ. ಹೀಗೆ ಮಧುಕೇಶ್ವರನ ಪೂಜೆಯನ್ನು ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ.
ಪೂಜೆ ನಿಮ್ಮ ಹಾಗೆ ಪೂಜೆ ಮಾಡುವುದಲ್ಲ, ಅದು ಅಷ್ಟವಿಧಾರ್ಚನೆ ಷೋಡಶೋಪಚಾರಗಳ ಪೂಜೆ ಇದೆ. ನಾವೆಲ್ಲ ಸಂಕ್ಷಿಪ್ತ ದೀಪ ಧೂಪ ನೈವೇದ್ಯ ಆರತಿ ಇಷ್ಟು ಸಂಕ್ಷಿಪ್ತ ಅರ್ಘ್ಯ ಪದ್ಯಗಳು ಸೇರಿ. ಷೋಡಶೋಪಚಾರ ಅಷ್ಟವಿಧಾರ್ಚನೆ ಪೂಜೆ ಅಂತಂದ್ರೆ ಸಂಗೀತ, ನೃತ್ಯ, ವಾದ್ಯ ಎಲ್ಲ ಇರ್ತಾರೆ. ಅವೆಲ್ಲ 2-3 ಗಂಟೆ. ಆಮೇಲೆ ರುದ್ರ ಓದ್ತೇವಲ್ಲ ನಾವೆಲ್ಲ ರುದ್ರ ಮಾಡಿಸ್ತೀರಿ ಮನ್ಯಾಗ. ನೀವೆಲ್ಲ ಸುಮ್ಮನೆ ಸಾದಾ ಎಡ್ಡೆ ಬಾಳೆಹಣ್ಣು, ಎಡ್ಡೆ ಕಾರಿಕ, 2 ಹಣ್ಣು ಇಟ್ಟು, ಒಂದು ತಂಗಿ ಇಟ್ಟು, ಒಂದು ಫೋಟೋ ಇಟ್ಟು ಗುರುಗಳು ಬರ್ತಾರೆ, ಕಲೆ ಸ್ವಾಮಿಗಳು ರುದ್ರ ಓದ್ರಪ್ಪ ಅಂತ ರುದ್ರ ಓದ್ತಾರೆ. ಆದರೆ ಅಲಂಕಾರದಲ್ಲಿಯೇ ಆ ಭಗವಂತ ಒಲಿಬೇಕು. ಇವತ್ತು ನಾವು ಪೂಜೆ ಮಾಡ್ತೇವೆ, ಬ್ರಾಹ್ಮಣರು ಪೂಜೆ ಮಾಡ್ತಾರೆ. ಯಾಕಂದರೆ ಅಲಂಕಾರ ಪ್ರಿಯ ವಿಷ್ಣು, ಅಭಿಷೇಕ ಪ್ರಿಯ ಶಿವ. ಆದರೆ ಇಲ್ಲಿ ಪೂಜೆ ಮಾಡೋದ್ರಲ್ಲಿ ನಾನಾ ವಿಧ ಪೂಜೆ ಇದೆ. ಸುಮ್ಮನೆ ಸಂಕ್ಷಿಪ್ತ ಪೂಜೆನೇ ಬೇರೆ, ಆಡಂಬರವಾಗಿ ವೈಭವೋಪೇತವಾಗಿ ಭಗವಂತ ಒಲಿಬೇಕಾಗಿತ್ತಂದ್ರೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಎಲ್ಲ ವೇದೋಕ್ತವಾಗಿ ಮತ್ತು ಒಂದು ಅಧ್ಯಾಯಕ್ಕೆ ಒಂದೊಂದು ಪೂಜೆಗಳು ನಡೀಬೇಕು. ನೀವು ಸತ್ಯನಾರಾಯಣ ಪೂಜೆ ಹಚ್ತೀರಿ, ವರದಾಶಂಕರ ಪೂಜೆ ಮಾಡಿ, ಲಕ್ಷ್ಮೀ ಪೂಜೆ ಮಾಡಿ, ಒಂದು ಅಧ್ಯಾಯಕ್ಕೆ ಒಂದೊಂದು ಪೂಜೆ ಆಗಬೇಕು. ಅಷ್ಟೇ ಅಲ್ಲ, 11 ರುದ್ರ ಆಗಬೇಕಲ್ಲಿ. 11 ರುದ್ರ, ಒಂದೊಂದು ಪೂಜೆಗೆ ಒಂದೊಂದು ರುದ್ರ. ಆದರೆ ಒಂದು ಸಲ ರುದ್ರವನ್ನು ನಮಕ ಮತ್ತು ಚಮಕ ಮುಗಿಸಿ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಪೂರ್ಣ ಅಧ್ಯಾಯ, 11 ಅಧ್ಯಾಯಗಳಿದ್ದಾವೆ. ಆ ಪೂರ್ಣ ರುದ್ರವನ್ನು ಮುಗಿಸಿ ಮತ್ತೆ ಅದಕ್ಕೆ ಪೂಜೆ ಮಾಡಿ, ಮತ್ತೆ ಷೋಡಶೋಪಚಾರ ಮಾಡಿ, ಅಷ್ಟವಿಧಾರ್ಚನೆ ಮಾಡಿ, ಮತ್ತೆ ಈ ಥರ ಮಾಡೋದಕ್ಕೆ ಒಂದು 11 ರುದ್ರ, ಶತರುದ್ರ ಅಭಿಷೇಕ ಅಂತಾರೆ. ಶತ ಅಂದ್ರೆ 100 ಆಗ್ತದೆ, ಏಕಾದಶಿ ರುದ್ರ ಅಂತ ಹೇಳ್ತಾರೆ. ಹೀಗೆಲ್ಲ ಈ ರೀತಿಯಾಗಿ ಆಕೆ ಧೂಪ ದೀಪ ನೈವೇದ್ಯಗಳಿಂದ, ಸಂಗೀತ ನೃತ್ಯಗಳಿಂದ ಪೂಜೆ ಮಾಡಿಸ್ತರು ಮಾಡ್ತಾಳೆ. ನಾವೆಲ್ಲ ಸುಮ್ಮನೆ ಯಾಕೆ ಮಾಡ್ತಾ ಇದ್ದಾಳೆ ಅಂದರೆ, ಈಕೆ ಆ ದೇವನೇ ನನಗೆ ಬರಬೇಕು ಅನ್ನುವಂಥದ್ದು, ದೇವನೇ ನನಗೆ ಗಂಡನಾಗಿ ಬರಬೇಕು, ನಿಸ್ವಾರ್ಥವಾಗಿದೆ. ಅದು ತಿಳ್ಕೋಬೇಕು ನಾವೆಲ್ಲ. ನಿಸ್ವಾರ್ಥವಾಗಿ ಪೂಜೆ ಮಾಡ್ತಾ ಇದ್ದಾಳೆ. ನಿಸ್ವಾರ್ಥ ಅಲ್ಲ, ಸ್ವಾರ್ಥವಾಗಿ ಪೂಜೆ ಮಾಡ್ತಾ ಇದ್ದಾಳೆ. ಇಂಥ ಗಂಡನ ಪಡಿಬೇಕು. ನೀವೆಲ್ಲ ಅಂತೀರಿ, ನೀವೆಲ್ಲ ಮಕ್ಕಳಿಗೆ ಅಂತೇವಿ, ನಿನಗೆ ಈ ಹುಡುಗಗ ಈ ಮಗಗ 12 ವರ್ಷ ಹರಕೆ ಹೊತ್ತು ಹಡೆದೇವಿ ಅಂತೇಳಿ. ಹುಟ್ಟಿರ್ತದ ಮಾತಮ್ಮ ಕೇಳಂಗಿಲ್ಲ, ತಂದೆ ತಾಯಿಗಳ ಮಾತ ಕೇಳೋದಿಲ್ಲ. ಹರಕಿ ಭಗವಂತನ ಸ್ಮರಣೆ, ನನಗೆ ಇಂಥದೇ ಮಗ ಆಗಲಿ, ಹೀಗೇ ಇರಬೇಕು ಅಂತ. ಆದರೆ ಭಗವಂತನ ಸೃಷ್ಟಿಯಲ್ಲಿ ಹೇಗಿದೆ ಗೊತ್ತಿಲ್ಲ. ಭಗವಂತ ಯಾರಿಗೆ ಏನೆಲ್ಲ ಕರುಣಿಸಬೇಕು ಅದನ್ನು ತಯಾರು ಮಾಡೇ ಕೊಟ್ಟು ಕಳಿಸಿರ್ತಾನೆ. ಆದರೆ ನಾವು ಏನು ಮಾಡ್ತೇವೆ, ಪರಮಾತ್ಮನ ಮೇಲೇನೋ ದೇವರ ಮೇಲೇನೋ ಗುರುಗಳ ಮೇಲೆ ಹಾಕ್ತೇವೆ. ಗುರುಗಳೇ ನೀವು ಹೇಳಿದ್ದು ಕೇಳಿದೇವಿ, ಏನೂ ಆಗಲಿಲ್ಲ. ನಾವು ವಿಚಾರ ಮಾಡಿರಿ, ಪ್ರವಾಸಕ್ಕೆ ಹೋಗ್ತೇವೆ ಅಲ್ಲ, ಕರ್ಮ ಹೆಂಗಿದೆ ಗೊತ್ತಿಲ್ಲ. ಅಂದರೆ ಇಲ್ಲಿ ಸಂಚಿಪ್ತ ಕರ್ಮ, ಪ್ರಾರಬ್ಧ ಕರ್ಮ, ಆಗಮ ಕರ್ಮಗಳಿದಾವೆ. ಈ ಕರ್ಮಾನುಸಾರವಾಗಿಯೇ ನಾವೆಲ್ಲ ಇಲ್ಲಿ ಜಗತ್ತಿನಲ್ಲೆಲ್ಲವನ್ನು ಅನುಭವಿಸ್ಬೇಕು. ಸತಿ ಪುತ್ರ ಕನಕಾದಿಗಳನ್ನೆಲ್ಲ ಅನುಭವಿಸ್ಬೇಕಾಗ್ತದೆ. ಅದನ್ನು ಹೊರತಾಗಿ ಅದಕ್ಕಿಂತ ಹೆಚ್ಚು ಪಡಿಬೇಕು ಅಂತಂದ್ರೆ ಸಾಧ್ಯವಿಲ್ಲ, ಅದಕ್ಕಿಂತ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಸಾಧ್ಯವಿಲ್ಲ. ವಿಚಾರ ಮಾಡಿ ನೀವು ಚಿಂತನೆ ಮಾಡಿದರೆ, ನಾವೆಲ್ಲ ಪ್ರವಾಸಕ್ಕೆ ಹೋಗ್ತೇವೆ ಬೇರೆ ಊರಿಗೆ. ಪ್ರವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಏನು ಮಾಡ್ತೇವೆ ಅಂತಂದರೆ, ಪ್ರವಾಸಿನ ಯಾವಾಗ ಹೋಗೋದು ಗೊತ್ತಿಲ್ಲ, 15 ದಿವಸ ಆದ ನಂತರ ಹೋಗೋದದ. 15 ದಿವಸ ಒಳಗಾಗಿ ನಾವು ಎಲ್ಲ ಏನು ಮಾಡ್ತೇವೆ, ಪ್ಲ್ಯಾನ್ ಮಾಡ್ಕೊತೇವೆ. ಇಂಥ ದಿವಸ ಇಲ್ಲಿ ಮುಕ್ಕಮ್ ಆಗ್ತದೆ, ಇಂಥ ದಿವಸ ಈ ದೇವ್ರಿಗೆ ಹೋಗ್ತೇವೆ, ಇಂಥ ದಿವಸ ಈ ದೇವ್ರಿಗೆ ಹೋಗ್ತೇವೆ. ಅದಕ್ಕೆ ಹೋದಾಗ ಅಲ್ಲಿಂದ್ರೆ ದಾಸೋದಾಗ ಊಟ ಮಾಡ್ತೇವೆ, ಇಲ್ಲಾಂದ್ರೆ ನಾವು ಒಂದಿಷ್ಟು ಏನರ ಮಾಡಿ ಕಟ್ಕೋಬೇಕು. ಒಂದಿಷ್ಟು ದಪಾಟಿನೋ ಶಂಡಿಗೆನೋ ಚೂಡ ಉಂಡಿ ಎಲ್ಲ ಕಟ್ಕೊತೇವೆ. ಏನೆಲ್ಲ ಕಟ್ಕೊಳ್ತೇವೆ, ಕಟ್ಕೊಂಡು ಹೋದ ಏನು ಮಾಡ್ತೀವಿ, ಎಲ್ಲೋ ದಾಸೋದಾಗ ಊಟ ಮಾಡ್ತೇವೆ. ಇಲ್ಲ ಅಂತಂದ್ರೆ ಯಾವ ದಾಸೋ ಇಲ್ಲ, ದೇವಸ್ಥಾನ ಇಲ್ಲ, ನಡುವೆ ಹಸಿವೆ ಆಗಿತ್ತು, ಏನು ಮಾಡ್ತೇವೆ, ಮಧ್ಯಕ್ಕೆ ನಿಲ್ಲಿಸಿ ಒಂದಿಷ್ಟು ನಾವು ಕಟ್ಕೊಂಡು ಹೋಗಿದಂಥ ಊಟ ಮಾಡ್ತೇವೆ. ಮುಂದೆ ಹೋಗ್ತೇವೆ, ಹೋಗಿ ತಿರುಗಾಡಿ ಬಂದಿರ್ತೇವೆ, ಬರ್ತೇವೆ. ಬಂದು ಕೊನೆಗೆ ಬರುವಾಗ ಒಂದಿಷ್ಟು ಉಳಿದಿರ್ತದೆ, ಯಾರೋ ಒಂದಿಷ್ಟು ನಾಯಿಗೋ ಒಂದಿಷ್ಟು ದಾನ ಧರ್ಮ ಮಾಡಿ ಭಿಕ್ಷುಕರಿಗೆ ಕೊಟ್ಟು ಬರ್ತೇವೆ. ಒಂದಿಷ್ಟು ಇನ್ನೂ ಚೆನ್ನಾಗಿದಲ್ಲ, ಸರಿಯಾಗಿದ್ದಲ್ಲ, ಇದು ಇನ್ನೂ ಕೆಟ್ಟಿಲ್ಲ, ಇನ್ನೂ ಚಲೋದಂತ ಮನೆಗೆ ತರ್ತೇವೆ. ಮನೆಗೆ ತಂದು ಅದನ್ನು 2-3 ದಿವಸ ಊಟ ಮಾಡ್ತೇವೆ ಅಲ್ವ.
ಹೀಗೆ ನಾವು ಪ್ರವಾಸಕ್ಕೆ ಬಂದೇವೆ. ಆ ಲೋಕದಿಂದ ಈ ಲೋಕಕ್ಕೆ ಪ್ರವಾಸಕ್ಕೆ ಬಂದೇವೆ. ಪ್ರವಾಸಕ್ಕೆ ಬರಬೇಕಾದ್ರೆ ನಮ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತೇವೆ. ನಾವೆಲ್ಲ ಏನು ಹೆಂಗೆ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ರೊಟ್ಟಿ ಬುತ್ತಿ ಎಲ್ಲ ತಯಾರು ಮಾಡ್ಕೊಂಡೇ ಹೋಗಿವಲ್ಲ, ಹಾಗೆ ಈ ಲೋಕಕ್ಕೆ ಆ ಲೋಕದಿಂದ ಈ ಲೋಕಕ್ಕೆ ನಾವು ಅಂತೇವಿ. ಏನ್ರಿಪ್ಪ ಆರಾಮಿದ್ರೇನು ಅಂತ ಕೇಳ್ತೀವಿ. ಹ್ಞೂ ಆರಾಮಿದ್ದೇವೆ. ಆರಾಮ ಶಬ್ದ ಅಂತಂದರೆ ಆ ರಾಮ, ಅದು ಈ ರಾಮ ಅಲ್ಲ. ಸಿದ್ಧಾಂತರಿಗೆ ಆರೂಢ ಪದವಿ ಅಂತು, ಆರೂಢ ಅಂತ. ಈ ರೂಢ ಅಲ್ಲ, ಆರೂಢ. ಆ ರಾಮ ಆಗಬೇಕು, ಈ ರಾಮ ಅಲ್ಲ, ಆ ರಾಮ. ಆರಾಮಿದ್ದೇವೆ ಅಂತ ಹೇಳ್ತೇವೆ. ಮತ್ತೆ ಎಲ್ಲಿ ನಡೆದ ಕಾಕ ಅಂತಂದ್ಕೊಳ್ಳೆ ಸ್ವಲ್ಪ ಯಾಕೋ ಹುಷಾರು ಅನಿಸ್ತಾ ಇಲ್ಲ, ಒಂದಿಟ್ಟು ದವಾಖಾನೆ ಹೋಗಿರ್ತೀವಂತೆ. ಹೆಂಗದ ನಮ್ಮ ಹಾಗಿಲ್ಲಿ ಬರುವಾಗ ಎಲ್ಲವನ್ನ ತಯಾರು ಮಾಡಿಕೊಂಡು ಬಂದಿದ್ದಕ್ಕಾಗಿಯೇ ನಾವು ಬರುವಾಗ ಎಲ್ಲ ಕಟ್ಕೊಂಡ್ಬಂದೇವೆ. ಏನೇನು ಉಣಬೇಕು, ಏನೇನು ತಿನ್ನಬೇಕು ಎಲ್ಲ ಕಟ್ಕೊಂಡು ಬಂದಿದ್ದೇವೆ. ಒಂದಿಷ್ಟು ಖರ್ಚಾಗ್ಯದ ಅಲ್ಲಿ. ಮತ್ತೆ ಬಂದು ಇಲ್ಲಿ ಬಿಚ್ಕೊಂಡು ಊಟ ಮಾಡ್ತಾ ಇದ್ದೇವೆ. ಆ ಲೋಕದಿಂದ ಈ ಲೋಕಕ್ಕೆ ಬರುವಾಗ ನಾವೆಲ್ಲ ತಯಾರು ಮಾಡಿಕೊಂಡು ಕಟ್ಕೊಂಡು ಬಂದೇವೆ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದೇವೆ, ಕಷ್ಟ ಅದ, ಸುಖ ಅದ, ಏನದ ಎಲ್ಲ ಬಿಚ್ಕೊಂಡು ಊಟ ಮಾಡ್ತಾ ಇದ್ದೇವೆ ಅಂತ ಸಮಾಧಾನ ಪಡಬೇಕು ವಿನಃ ದೇವ್ರ ಮೇಲೆ, ಗುರುಗಳ ಮೇಲೆ, ಹಿರಿಯರ ಮೇಲೆ, ಅತ್ತೆ ಮಾವನ ಮೇಲೆ ಹಾಕಲೇಬಾರ್ದು. ಅತ್ತೆ ಕಾಡ್ತಾಳೆ ಅಂದರೆ ಅದಕ್ಕೆ ಕಟ್ಕೊಂಡು ಬಂದೇವಿ. ಸಸಿ ಕಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಟ್ಕೊಂಡು ಬಂದೇವಿ ಅಲ್ವ. ಅದೆಲ್ಲ ಕಟ್ಕೊಂಡು ಬಂದೇವೆ ಅಂತಂದ್ರೆ ಅದಕ್ಕೊಂದಿಷ್ಟು ದುಃಖ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕಾಗಿತ್ತಂದ್ರೆ ದುಃಖ ಆಗಬಾರ್ದು. ಈಗ ಸ್ವಲ್ಪ ಮೊಸರು ಹುಳಿಯಾಗಿರ್ತತಿ. ಹುಳಿಯಾಗಿದ್ದಕ್ಕೆ ಏನು ಮಾಡಬೇಕು, ಹುಳಿ ಹೋಗ್ಬೇಕಂದ್ರೆ ಒಂದಿಟ್ಟು ನೀರು ಹಾಕೋತೇವೆ, ಇಲ್ಲ ಉಪ್ಪರ್ ಹಾಕ್ತೇವೆ, ಹುಳಿ ಕಡಿಮೆ ಆಗ್ತದೆ. ಹಾಗೆ ಇದೊಂದಿಷ್ಟು ಕಹಿ ಅನ್ನಿಸ್ತದೆ. ಸಂಸಾರದಲ್ಲಿ ಒಂದಿಷ್ಟು ತಾಪತ್ರೆ ಅನ್ನೋದೇ ಇರ್ತದೆ. ಅದಕ್ಕೆ ತಾಪತ್ರೆ ಒಂದಿಷ್ಟು ಕಡಿಮೆ ಆಗಬೇಕು, ಒಂದಿಷ್ಟು ತಾಪತ್ರೆ ಇಲ್ಲದಂಗೆ ಆಗಬೇಕಾಗಿತ್ತಂದ್ರೆ ಒಂದಿಷ್ಟು ಧ್ಯಾನ ಮಾಡಿದ್ದಾರೆ. ಧ್ಯಾನ, ಪೂಜೆ, ಒಂದಿಷ್ಟು ಅರ್ಚನೆ, ಒಂದಿಷ್ಟು ಸತ್ಸಂಗ, ಇವೆಲ್ಲವೂ ಮಾಡೋದ್ರಿಂದ ಬಂದಿರತಕ್ಕಂಥ ತಾಪತ್ರೆಗಳು ಸ್ವಲ್ಪ ದೂರ ಆದಂಗೆ ಆಗ್ತದೆ. ಆದ್ರೂ ಅದು ದುಃಖ ಅನಿಸೋದಿಲ್ಲ. ಹಾಗೆ ಇಲ್ಲಿ ಆ ಮಾಯಾದೇವಿ ಮಧುಕೇಶ್ವರನ ಪೂಜೆಯನ್ನು ಸಕಾಮದಿಂದ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾಳೆ. ಮಲ್ಲಯ್ಯ ಆ ದೇವರನ್ನು ನಾನು ಪರಮೇಶ್ವರನ ಮದುವೆ ಆಗಬೇಕಂತ ಕೇಳಿ ಹೀಗೆ ಮದುವೆ ಆಗಬೇಕು ಅಂತ ಪೂಜೆ ಅತ್ಯಂತ ಆನಂದವಾಗಿ ಮಾಡ್ತಾ ಹೋಗ್ತಾಳೆ. ಅಲ್ಲಮ್ಮ ಪ್ರಭು ಈ ಜಗತ್ತಿಗೆ ಕಣ್ಣು ತರಿಸಬೇಕು. ಈ ಜಗತ್ತಿನ ಜನರು ಅಜ್ಞಾನದಲ್ಲಿದ್ದಾರೆ. ಇಲ್ಲಿ ಮೂಢನಂಬಿಕೆ ಜಾಸ್ತಿ ಇದೆ. ಹೆಣ್ಣು ಗಂಡುಗಳ ತಾರತಮ್ಯ ಇದೆ. ಚಿಕ್ಕ ವಯಸ್ಸಿನಲ್ಲಿಯೇ ಗುರುಗಳಿಂದ ವಿದ್ಯೆಯನ್ನು ಕಲಿತಿರುವಂಥ ಸಂದರ್ಭದಲ್ಲಿ ಗುರುಗಳಿಗೆ ಪ್ರಶ್ನೆ ಮಾಡ್ತಾರೆ, ಗುರುಗಳೇ ಈ ಜಗತ್ತಿನಲ್ಲಿ ತಾರತಮ್ಯಗಳು ಏಕೆ? ತಾರತಮ್ಯ ಮಾಡ್ತೀವಲ್ಲ, ಹೆಣ್ಣು ಬೇರೆ ಗಂಡು ಬೇರೆ, ದೊಡ್ಡವ ಸಣ್ಣವ, ಶ್ರೀಮಂತ ಬಡವ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಇದೆಲ್ಲ ಯಾಕೆ ಅಂತ ಕೇಳಿದಾಗ ಏನು ಮಾಡೋಕ್ಕಾಗಲ್ಲ ಪ್ರಭುದೇವ, ಇದು ಹಿಂದಿಂದ ಬಂದಿರುವಂಥದ್ದು. ಇದನ್ನು ಕಳೆಯಬೇಕಾಗಿ ಮುಂದೆ ಒಂದು ಶರಣರ ಗುಂಪು ಹುಟ್ಟು ಬರ್ತದೆ. ಇದೆಲ್ಲ ಕಳಿಬೇಕು. ನೋಡ, ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಹೆಣ್ಣು ಗಂಡು ಭೇದ ಇಲ್ಲ. ಇವತ್ತು ಗಂಡು ಮಕ್ಕಳಿಗೂ ಲಿಂಗಧಾರಣೆ ಇದೆ, ಹೆಣ್ಮಕ್ಳಿಗೂ ಲಿಂಗಧಾರಣೆ ಇದೆ. ಅದೇ ಬ್ರಾಹ್ಮಣ ಸಂಪ್ರದಾಯದಲ್ಲಿ, ಜನವರ ಸಂಪ್ರದಾಯದಲ್ಲಿ ಗಂಡು ಮಕ್ಕಳಿಗೆ ಜನವರ ಹಾಕ್ತಾರೆ, ಹೆಣ್ಮಕ್ಳಿಗೆ ಎಲ್ಲಿ ಹಾಕ್ತಾರೆ? ಹಾಕೋದಿಲ್ಲ. ಜನವರ ಸಂಪ್ರದಾಯದಲ್ಲಿ ನಾವು 11, 21 ದಿವಸ, ಒಂದು ತಿಂಗಳವರೆಗೆ ಅವ್ರ ಮನೆಯಲ್ಲಿ ಯಾರಾದರೂ ತೀರ್ಕೊಂಡು ಸಾಕು, ಮನೆ ದೇವ್ರ ಪೂಜೆ ಮಾಡೋಂಗಿಲ್ಲ, ದಾನ ಧರ್ಮಾದಿಗಳು ಮಾಡುವುದಿಲ್ಲ, ಮೈಲಿಗೆ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ 3 ದಿವಸ ಮುಗಿದು ಹೋಗ್ತದೆ ಲಿಂಗವಂತ ಸಂಪ್ರದಾಯದಲ್ಲಿ. ಬಸವಣ್ಣ ಮನೆ ತ್ಯಾಗ ಮಾಡಬೇಕಾಗಿತ್ತಂದ್ರೆ ಇದೇ ಒಂದು ಕಾರಣ. ನಿಮ್ಮ ಸಂಪ್ರದಾಯದಲ್ಲಿ, ನಿಮ್ಮ ಧರ್ಮದಲ್ಲಿ ಹೆಣ್ಣಿಗೊಂದು ಧರ್ಮ ಇದೆ, ಗಂಡಿಗೊಂದು ಧರ್ಮ ಇದೆ, ನಿಮ್ಮ ಧರ್ಮವೇ ಬೇಡ ಅಂತ ತ್ಯಾಗ ಮಾಡಿ ಹೋಗ್ಬಿಟ್ಟ. ಇವತ್ತು ತ್ಯಾಗ ಮಾಡ್ತೇವೆ. ಮೊದಲು ನನಗಿಂತ ದೊಡ್ಡವಳು ಅಕ್ಕ ನಾಗಮ್ಮ ಇದ್ದಾಳೆ. ಅಕ್ಕ ನಾಗಮ್ಮಗೆ ದೀಕ್ಷಾ ಕೊಡ್ರಿ, ಆಕೆ ಕೊಟ್ಟ ಮೇಲೆ ನನಗೆ ಕೊಡ್ರಿ ಅಂತಾರು. ಇವನಿಗೆ ಮುಂಜೆ ಮಾಡಬೇಕು. ಬಸವಣ್ಣಗೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು. ನನಗ ಸುಂತಿ ಮಾಡಿ ಮುಂಜೆ ಮಾಡಿ ಉಪನಯನ ಮಾಡಿ ಜನವರ ಹಾಕ್ತೀರಿ, ಅಕ್ಕ ನನಗಿಂತ ದೊಡ್ಡಕ್ಕೆ ಇದ್ದಾಳೆ, ಅವಳಿಗೆ ಕೊಡ್ರಿ. ಆದರೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಹೆಣ್ಣು ಗಂಡು ಅಲ್ಲ,
ಆ ಗರ್ಭದಲ್ಲಿ ಯಾವುದು ಇರ್ತದೆ ಗೊತ್ತಿಲ್ಲ, ಗರ್ಭಕ್ಕೆ ಲಿಂಗ ಧಾರಣೆ ಆಗ್ತದೆ. ಮುಂದೆ ಹುಟ್ಟಿದ 5 ದಿವಸಕ್ಕೆ ಲಿಂಗ ಧಾರಣೆ ಆಗ್ತದೆ. ಮುಂದೆ 7-8 ವರ್ಷಕ್ಕೆ ಲಿಂಗ ಧಾರಣೆ ಆಗ್ತದೆ. ಅದೇ ಲಿಂಗ, ಮತ್ತು ಬೇರೆ ಲಿಂಗ ಇಲ್ಲ. ಗರ್ಭಕ್ಕೆ ಕಟ್ಟಿದ್ದನ್ನು ಹಾಗೇ ಇಡ್ತಾಳೆ ತಾಯಿ ದೇವರು ಜಗಲಿ ಮೇಲೆ. 5 ಲಿಂಗ ಅದೇ ಕೊಡ್ತಾರೆ. ಮುಂದೆ 7-8 ವರ್ಷಕ್ಕೆ ತಿಳುವಳಿಕೆ ಬಂದಮೇಲೆ ಅದೇ ಲಿಂಗವನ್ನು ಧಾರಣೆ ಮಾಡ್ತಾರೆ. ಮುಂದೆ ಕೊನೆಗೆ ಬರುವುದೇ ಅದೇ ಲಿಂಗ. ಕೊನೆಗೆ ಇಲ್ಲ ತಂದರು ಆವತ್ತೊಂದು ಲಿಂಗ ತಂದು ಕೈಯಾಗಿ ಕೊಟ್ಟು ಮಣ್ಣು ಹಾಕ್ತಾರೆ. ಹಿಂಗದ ನಾವು ಲಿಂಗಧಾರಕರಾಗಿ ಇವತ್ತು ಅಲ್ಲಮ ಪ್ರಭು ಬಂದಿದ್ದಾನಂದರೆ ಇವರೆಲ್ಲ ಅಜ್ಞಾನಿಗಳಿದ್ದಾರೆ. ಇವರಲ್ಲಿ ತಾರತಮ್ಯವಿದೆ. ಇದನ್ನು ಅಲ್ಲಮ ಪ್ರಭುವಿಗೆ ಗುರುಗಳು ಹೇಳಿರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಣ ಕಲಿಯುವ ಸಂದರ್ಭದಲ್ಲಿ, ಈ 100 ಜನರ ಶರಣರಲ್ಲಿ ನೀನ್ಯಾಕೆ ಒಬ್ಬ ಆಗಬಾರ್ದು? 100 ಜನರ ಶರಣರು ಹುಟ್ಟುತ್ತಾ ಇದ್ದಾರೆ, ಜನಿಸ್ತಾ ಇದ್ದಾರೆ, ನೀನು ಅದರಲ್ಲಿ ಒಬ್ಬ ಆಗಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭ ಆಯ್ತವರಲ್ಲಿ ಅವರಲ್ಲಿ ನಾನೊಬ್ಬ ಆಗಬೇಕು ಅನ್ನುವಂಥದ್ದು. ಇವತ್ತೆಲ್ಲ 30-40 ವರ್ಷದಿಂದ ನಾವೆಲ್ಲ ಪುರಾಣ ಪ್ರವಚನವನ್ನು ಕೇಳ್ತಾ ಬಂದೀವಿ. ನೀವು ಅಷ್ಟೇ ಅಲ್ಲ, ಬೇರೆ ಕಡೆನೇ ಹೇಳ್ತೀನಿ ನಾನು ಜನರಲ್ ಆಗಿ. 30, 40, 50, 60 ವರ್ಷದಿಂದಲೂ ಪುರಾಣ ಪ್ರವಚನವನ್ನು ಕೇಳ್ತಾ ಬಂದೇವಿ. ಒಬ್ಬೊಬ್ಬ ಶರಣರ ಕಥೆಗಳನ್ನ ಕೇಳೀವಿ, ಒಬ್ಬೊಬ್ಬರ ಚಿಂತನೆಗಳನ್ನ ಕೇಳಿದ್ದೇವೆ. ಆದರೆ ಅವ್ರಂಗೆ ನಾವು ಯಾರೂ ಆಗಲಿಕ್ಕೇ ಆಗಲಿಲ್ಲ. ಶ್ರಾವಣ ತಿಂಗಳಲ್ಲಿ ಕೇಳೋದು, ಮತ್ತು ಪ್ರಸಾದ ಮಾಡೋದು, ನಮ್ಮ ಮನೆಗೆ ನಾವು, ನಮ್ಮ ಹೊಲಕ್ಕೆ ನಾವು, ನಮ್ಮ ಮಠಕ್ಕೆ ನಾವು ಆಗ್ತೇವೆ. ಕೇಳಬೇಕು, ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಅದಕ್ಕೆ ಹೇಳ್ತಾರೆ. ನೀನು ಅವರಲ್ಲಿ ಒಬ್ಬ ಆಗಬೇಕಂತ ಗುರುವಿನ ಆಶೀರ್ವಾದ ಅವಾಗೆ ಆಗೈತಿ. ಇವತ್ತು ಮೌಂಟ್ ಎವರೆಸ್ಟ್ ದೊಡ್ಡದಾದಂಥ ಪರ್ವತ. ಮೌಂಟ್ ಎವರೆಸ್ಟ್ ಅಂದರೆ ಇಡೀ ಬೆಟ್ಟಗಳಲ್ಲಿ ದೊಡ್ಡ ಬೆಟ್ಟ, ಅದು ಹಿಮಾಲಯ ಪರ್ವತ. ಹಿಮಾಲಯ ಪರ್ವತವನ್ನು ಹತ್ತಿದವನು ಮೊಟ್ಟ ಮೊದಲು ಅಂತಂದರೆ ತೇನಿಸಿಂಗ್ ಹಿಲರಿ ಅಂತ. ತೇನಿಸಿಂಗ್ ಹಿಲರಿ ಕುರಿ ಕಾಯುವಂಥವ, ಕುರಿ ಕಾಯುವಂಥ ಕುರುಬವ. ಒಬ್ಬ ಕುರುಬ ಸಮಾಜದ ಒಬ್ಬ ಹುಡುಗ ಕುರಿ ಕಾಯ್ತಾ ಇರ್ತಾನೆ. ತಾಯಿ ದಿನ ಆ ಬೆಟ್ಟದ ಕೆಳಗೆ ಮನೆ ಮಾಡ್ಕೊಂಡಿದ್ರು. ಬೆಟ್ಟದ ಕೆಳಗೆ, ಹಿಮಾಲಯ ಪರ್ವತದ ಕೆಳಗೆ ಒಂದು ಸಣ್ಣ ಕುಟೀರ ಮನೆ ಮಾಡ್ಕೊಂಡು ಇದ್ದಳು. ಆ ಹುಡುಗನಿಗೆ ತೆನ್ಸಿಂಗಿಗೆ ತಲೆ ಮೇಲೆ ಕೇಳಿಸಿ, ಮಗ ಈ ಬೆಟ್ಟ ಯಾರು ಹತ್ತಿಲ್ಲ ನೋಡಂತಾರೆ. ಈ ಬೆಟ್ಟ, ಈ ಗುಡ್ಡ ಯಾರು ಹತ್ತಿಲ್ಲ, ನೀ ಹತ್ತಬೇಕು ಅಂತ ತಲೆ ಮೇಲೆ ಕೇಳಿಸಿ ರೊಟ್ಟಿ ಬುತ್ತಿ ಕಟ್ಟಿ ಕಳಿಸಿ ಅಂತ ಕುರಿ ಕಾಯ್ತಾ ಕಾಯ್ತಾ ಬೆಟ್ಟ ಹತ್ತಿದಂತ. ಆವಾಗ ಬೆಟ್ಟ ಹತ್ತಿದ್ದನ್ನು ಒಂದು ಸಲ ಅವನಿಗೆ ಸ್ಟೇಜ್ ಮೇಲೆ ಸನ್ಮಾನ ಮಾಡಕ್ಕೆ ಬಂದ್ರಂತ. ಸ್ಟೇಜ್ ಮೇಲೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ರು, ಸ್ಟೇಜ್ ಹತ್ತಕ್ಕಾಲಿಲ್ಲ, ವಯಸ್ಸಾಗಿತ್ತು. 8-10 ಜನ ಮ್ಯಾಲೆ ಎಬ್ಬಿಸಿ ಸ್ಟೇಜ್ ಮೇಲೆ ಕೂಡಿಸೋರಂತ. ಆಗ ಮಾತಾಡ್ತಾ ಹೇಳಿದ್ರಂತೆ, ಬೆಟ್ಟವನ್ನು ತಾಯಿಯ ಆಶೀರ್ವಾದದಿಂದ ಅವಾಗ ನಾ ಬೆಟ್ಟ ಹತ್ತೀನಿ, ಈಗಿಂತ ಸಣ್ಣ ಸ್ಟೇಜವನ್ನು ಸಣ್ಣ ಕಟ್ಟಿ ಹತ್ತಬೇಕಾದ್ರೆ ನೀವೆಲ್ಲರೂ ಕೂಡಿ ಎತ್ತಿದ್ರಿ. ಎಂಥ ಆಶ್ಚರ್ಯ ಆಗ್ತದೆ. ಆದರೆ ನಾ ಬೆಟ್ಟ ಯಾವಾಗ ಹತ್ತಿದ್ರೆ ತಾಯಿ ನಾನು ಕುರಿಯ ಕಾಯುವಂಥ ಸಂದರ್ಭದಲ್ಲಿ ಬೆಟ್ಟ ಹತ್ತಿ ಬಿಟ್ಟಿದ್ದೆ, ಜನರ ಕಣ್ಣಿಗೆ ಈಗ ನಾ ಕಾಣ್ತಾ ಇದ್ದೀನಿ ಬೆಟ್ಟ ಹತ್ತೀನಿ ಅಂತೇಳಿ ಅಂತಂತ. ಹಾಗೆ ಅಲ್ಲಮ ಪ್ರಭು ತನ್ನ ಗುರು ಅಲ್ಲಮ ಪ್ರಭು ಹೇಳ್ತಾನೆ, ನಾವು ಶಿಕ್ಷಣ ಕಲಿಯುವ ಸಂದರ್ಭದಲ್ಲಿ ಗುರು ಸೇವೆಯನ್ನು ಮಾಡ್ತಾ ಶಿಕ್ಷಣ ಕಲಿಯುವ ಸಂದರ್ಭದಲ್ಲಿ ಅಲ್ಲಮ ಪ್ರಭು ನೋಡು, ಮುಂದೆ ಶರಣರ ಗುಂಪು ಹುಡ್ತದೆ. ಈ ಜಗತ್ತಿನಲ್ಲಿ ಅಜ್ಞಾನ ಅಂಧಕಾರವನ್ನು ಬಹಳಷ್ಟಾಗಿದೆ ಅಲ್ಲ, ಇದನ್ನೆಲ್ಲ ಎಂತೆಂಥ ಜನರು ಸೇರ್ತಾರೆ. ಅಲ್ಲೇ 108 ಜನರು ಹುಡ್ತಾರೆ. ಆ ಶರಣರಲ್ಲಿ ನೀನೊಬ್ಬ ಆಗಬೇಕು ಅಂದಾಗ ಆಗ ಅವನು ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಗುರುಗಳು ಕೇಳಿದಾಗ, ಇದಕ್ಕೆಲ್ಲ ಸಾಧನೆ ಮಾಡಬೇಕಪ್ಪ, ಇದಕ್ಕೆಲ್ಲ ಜ್ಞಾನೋಪಾಸನೆ ಮಾಡಬೇಕು. ಜ್ಞಾನೋಪಾಸನೆ ಮುಖ್ಯ ಇದೆ. ದೇವೋಪಾಸನೆಕ್ಕಿಂತ ಜ್ಞಾನೋಪಾಸನೆ ಮುಖ್ಯ ಇದೆ. ಇವತ್ತು ಸಿದ್ಧಾರೂಢರು ಜ್ಞಾನೋಪಾಸನೆ ಮಾಡಿದ್ದಾರೆ, ಶಂಕರಾಚಾರ್ಯರು ಜ್ಞಾನೋಪಾಸನೆ ಮಾಡಿದ್ದಾರೆ, ವಿವೇಕಾನಂದರು ಕೂಡ ಜ್ಞಾನೋಪಾಸನೆ ಮಾಡಿದ್ದಾರೆ. ಜ್ಞಾನದ ಉಪಾಸನೆ ಆಗಬೇಕು ಅಲ್ವಾ? ಜ್ಞಾನದ ಉಪಾಸನೆ ಅಂದರೆ ಗ್ರಂಥಗಳನ್ನು ಓದಬೇಕು. ವೇದ, ಉಪನಿಷತ್ತುಗಳು, ಶಾಸ್ತ್ರಗಳು. ಯಾವ ಶಾಸ್ತ್ರ ಓದಿದ್ರಿ, ಆ ಶಾಸ್ತ್ರದಲ್ಲಿ ಬಡವ ಓದಬೇಕು, ಶ್ರೀಮಂತ ಓದಬೇಕು ಅನ್ನುವಂಥದ್ದಿಲ್ಲ ನಿಯಮ. ಯಾವ ಶಾಸ್ತ್ರವನ್ನು ಓದಿದ್ರು ಕೂಡ, ಯಾವ ಧರ್ಮ ಗ್ರಂಥ ಓದಿದ್ರು ಕೂಡ ಹೆಣ್ಣು ಓದಬೇಕು, ಗಂಡು ಓದಬೇಕು ಅನ್ನೋದು ಭೇದ ಭಾವ ಇಲ್ಲ.
ಇವತ್ತು ರುದ್ರಾಭಿಷೇಕ ನಾವು ಅಷ್ಟೇ ಓದಬೇಕು ಅನ್ನೋದಿಲ್ಲ, ನೀವು ಕೂಡ ಕಲಿಬೋದು, ನೀವು ಓದ್ಬೋದು. ಬರೀ ನೀವು ಮಂಗಳವಾರ ಗೌರಿ, ಶುಕ್ರವಾರ ಗೌರಿ, ಬುಧವಾರ ಗೌರಿ, ಅದನ್ನು ಬುಧವಾರ ಗೌರಿ, ಇವೆಲ್ಲ ಅಷ್ಟೇ ಅಲ್ಲ, ಎಲ್ಲವನ್ನು ಓದಿಕೊಂಡು ತಿಳ್ಕೊಳ್ಬೇಕು. ಇವತ್ತು ಬೆಂಗಳೂರು, ಮೈಸೂರಂಥ ಸಿಟಿಗಳಲ್ಲಿ ಹೋಮ ಹವನಗಳು ಮಾಡ್ತಾ ಇದ್ದಾರೆ, ಹೆಣ್ಣುಮಕ್ಕಳು ಹೋಮ ಹವನಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗಂಡ್ಮಕ್ಕಳು ಎಲ್ಲದಾರ ಕೇಳಿದ್ರೆ ಗಂಡ್ಮಕ್ಳು ಎಲ್ಲ ಬೇರೆ ಕಡೆ ಬೇರೆ ಅಂಗಡಿ ಒಳಗೆ ವಾಸ್ತವ್ಯ ಮಾಡಕತ್ತಾರೆ. ಇವತ್ತು ಕಲ್ಲಯ್ಯ ಸ್ವಾಮಿಗಳದರಂತ ನಮಗೆ ಚಂದದ ರೀ. ಅವ್ರ ಜೊತೆಗೆ ಒಂದಿಷ್ಟು ಮಕ್ಕಳು, ಯುವಕರು ದುಶ್ಚಟದಿಂದ ಮುಂಜಾನೆ ಕೂತ್ಕೊಂಡು ಓದ್ತಾರೆ, ದಿನ ಓದಾಗತ್ತಾರೆ. ಒಂದು ತಿಂಗಳಲ್ಲಿ ಕಂಠಪಾಠ ಆಗಿಬಿಡ್ತೈತಿ. ಅವ್ರ ಜೊತೆಗೆ ಸುಮ್ಮನೆ ಪುಸ್ತಕ, ಮೊಬೈಲ್ದಾಗ ಆ್ಯಪ್ ಹಾಕೊಂಡ್ರೆ ಸಾಕು, ಪುಸ್ತಕ ಇಲ್ಲಂದ್ರೆ. ಎಲ್ಲರ ಬಳಿ ಸ್ಕ್ರೀನ್ ಟಚ್ ಮೊಬೈಲ್ಗಳದಾವೆ. ಒಂದಿಷ್ಟು ಮೊಬೈಲ್ಗಳು ಇಟ್ಕೊಂಡು ಅದರಲ್ಲಿ ರುದ್ರದ್ದು ಆ್ಯಪ್ ಇದೆ, ಅದು ಹಾಕ್ಕೊಂಡ್ರೆ ಸಾಕು. ಅವ್ರು ಓದ್ತಾ ಇರ್ತಾರೆ, ಜೊತೆಗೆ ಸುಮ್ಮನೆ ನೋಡ್ಕೊತ ಹೋಗ್ಬೇಕು ನೀವೆಲ್ಲ. ಈಗ ನೀವು ನೋಡಿ ಹಾಡಿ ಹಾಡಿ ರಾಗ ಉಗುಳಿ ರೋಗ, ಯಾರೂ ಭಜನೆ ಪದ ಕಲ್ತಿಲ್ಲ, ಒಬ್ಬರಿಂದ ಒಬ್ಬರು ಹಾಡ್ತಾ 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 ಹಾಗೆ ಎಲ್ಲರಿಗೆ ಬಂದುಬಿಟ್ಟಿರ್ತಾರೆ. ಹಾಗೆ ಇವತ್ತು ವೇದಗಳಾಗಲಿ, ಉಪನಿಷತ್ತುಗಳಾಗಲಿ, ಶಾಸ್ತ್ರಗಳಾಗಲಿ, ಧರ್ಮಗ್ರಂಥಗಳಾಗಲಿ, ಇವತ್ತು ಮುಸ್ಲಿಂ ಬಾಂಧವರು ಚಿಕ್ಕ ವಯಸ್ಸಿನಲ್ಲಿಯೇ ಕುರಾನ್ ಓದಕ್ಕೆ ಹಚ್ತಾರೆ ಮಕ್ಕಳಿಗೆ. ಬ್ರಾಹ್ಮಣ ಸಂಪ್ರದಾಯದವರು ಚಿಕ್ಕ ವಯಸ್ಸಿನಲ್ಲಿಯೇ ಮಂತ್ರಗಳ ಪುಸ್ತಕ ಕೊಡ್ತಾರೆ. ನಾವು ಕೊಡ್ತೇವನು? ಯಾಕೆ ಕೊಡಬಾರ್ದು? ಕೊಡ್ರಿ. ಯಾವಾಗ ಮಕ್ಕಳೆಲ್ಲ ಮೊಬೈಲ್ ಬಿಟ್ಟು ಪುಸ್ತಕಗಳನ್ನು ಹಿಡಿಯೋಕ್ಕೆ ಶುರು ಮಾಡ್ತಾರೋ ಆವಾಗ ನಮ್ಮ ಊರ ಸುಸಂಸ್ಕೃತ ಊರಾಗ್ತದೆ. ಎಲ್ಲ ಒಂದು ಕಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಐತೆ, ಅದು ಎಲ್ಲರೂ ಸಂಸ್ಕೃತ ಮಾತಾಡ್ತಾರೆ ಅಂತ ಹೇಳ್ತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಸಂಸ್ಕೃತ ಪದಗಳನ್ನು ನಾವು ನಿತ್ಯ ಬಳಕೆ ಮಾಡ್ತೇವೆ. ಆದರೆ ಇದು ಸಂಸ್ಕೃತ ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ. ನೀರು ಅನ್ನುವ ಪದ ಸಂಸ್ಕೃತ ಇದೆ, ಜಲಂ ನೀರು ಅವೆಲ್ಲ ಸಂಸ್ಕೃತ ಪದ. ಆದರೆ ಸಂಸ್ಕೃತ ಪದಗಳನ್ನು ಎಲ್ಲ ಭಾಷೆಗಳ ತಾಯಿ. ಆದರೆ ನಾವು ಕೂಡ ಸಣ್ಣ ಊರಿದ್ದರೂ ಕೂಡ ಒಳ್ಳೆಯ ಸುಸಂಸ್ಕೃತ ಆಗಬೇಕಾಗಿತ್ತಂದ್ರೆ ಕಲ್ಲಯ್ಯ ಸ್ವಾಮಿಗಳದಾರೆ, ಹಿರಿಯರದಾರೆ, ಅವರ ಮಾರ್ಗದರ್ಶನದಲ್ಲಿ ಮಲ್ಲಿನ ಗುಡಿಯಾಗ ಒಂದಿಟ್ಟು ಕುತ್ಕೊಂಡು, ಇವೆಲ್ಲ ಸಣ್ಣ ಮಕ್ಕಳೆಲ್ಲ ಒಂದಿಟ್ಟು ಕುತ್ಕೊಂಡು ಹೋದ್ರೆ ಸಾಕು. ಬೇರೆ ಸ್ವಾಮಿಗಳು ಅಯ್ಯಪ್ಪ ಊರಿಗೆ ಹೋಗ್ಬೇಕಾದ್ರೆ ಹೆದರಬೇಕು, ಎಲ್ಲ ತಿಳ್ಕೊಂಡ್ರಪ್ಪ. ಇವತ್ತು ಆಶ್ರಮದಾಗ ನಮ್ಮ ಜ್ಞಾನ ಯೋಗಾಶ್ರಮದಾಗ ಸಿದ್ದೇಶ್ವರ ಅಪ್ಪುಗಳ ಮುಂದೆ ನಾವು ಪ್ರವಚನ ಮಾಡ್ತೇವೆ ಅಂತಂದ್ರೆ ನಮ್ದೆಲ್ಲ ಜೀರೋನೇ ರೀ, ಯಾರೂ ಕೊಡ್ತಿದ್ದಿಲ್ಲ. ಅಪ್ಪುಗಳು ಯಾವಾಗ ಬರ್ತಾರೆ ತಂದು ಕೂಡಲೇ ಹೊರಗೆ ಒಳಗೆ ಎಲ್ಲ ಕಡೆ ಜನ ದೂರ ಕೂತು ಕೇಳ್ತಿದ್ರು. ಅಂದ್ರೆ ಅಂಥ ಜ್ಞಾನದ ಊರು ಆಗಿದ್ರೆ ನಾನು ಹೇಳ್ತೀನಿ, ಇದೇ ಪ್ರಭುಲಿಂಗ ಲೀಲೆಯನ್ನು ಮಹಾಲಿಂಗಪುರ ಹತ್ತಿರ ಒಂದು ಹಳ್ಳಿಗೆ ಹೇಳಕ್ಕೆ ಹೋಗಿದ್ದ, ಫೇಲ್ ಆಗಿಬಿಡ್ತಾನೆ ಪ್ರವಚನ. ಯಾಕಂತಂದ್ರೆ ಅಲ್ಲಿ ಶರಣರ ವಚನಗಳು ಯಾರು ಕೇಳೋರೇ ಇಲ್ಲ. ಮಹಾಲಿಂಗಪುರ ಜಮಖಂಡಿ ಎಲ್ಲ ವೇದಾಂತ ಭಾಷೆ, ವೇದಾಂತ ವಿಚಾರವನ್ನು ಹೇಳಿದರೆ ಮಾತ್ರ ಕೇಳ್ತಿದ್ರು. ನಿಜಗುಂಡ್ರು ಉಪನಿಷತ್ತುಗಳ ವಾಕ್ಯ, ನಿಜಗುಂಡ್ರ ವಾಕ್ಯಗಳು ಹೇಳ್ತಿದ್ರು. ಆದರೆ ನಾನು ಅದೇನು ಹೇಳಿ ಬಂದೆ, ಜಮಖಂಡಿಂದ ಈ ಕಡೆ, ಬಿಜಾಪುರದ ಈ ಕಡೆ ನಂದು ಪ್ರವಚನ ಇರಲಿ ಅಂತ ಆ ಕಡೆ ಯಾವ ಬಂದ್ರೂ ಒಪ್ಕೊಳ್ತಿಲ್ಲ. ವೇದಾಂತ ಎಲ್ಲಿದೆಯೋ ಅಲ್ಲಿ ಹೋಗೋದಿಲ್ಲ. ಯಾಕಂದ್ರೆ ನಾವೆಲ್ಲ ಜನರಲ್ ಆಗಿರುವಂಥವ್ರು, ಎಲ್ಲವನ್ನು ಒಟ್ಟಿಗೆ ತೊಗೊಂಡುಕೊಂಡು ಶರಣರು, ಸಂತರು, ಮಹಾತ್ಮರು, ಕೇವಲ ಅವರು ಸಿದ್ಧಾರೂಢ ಅನ್ನುವಂಥ ಒಂದು ಗುಂಪು, ಒಂದು ಏನಂತಾರೆ ಹಾಕೊಂಡ್ಬಿಟ್ಟಿದ್ದಾರೆ ವೇದಾಂತ ಅಂತ. ವೇದಾಂತ ಹೇಳಿದ್ರು ಕೂಡ ವೇದಾಂತ ತಕ್ಕಂತೆ ಇದೆಯಾ ಅಂತ ಕೇಳ್ತೀನಿ ನಾನು. ವೇದಾಂತ ನಾವೆಲ್ಲ ಚಿಂತನೆ ಮಾಡಿದ್ರೆ ವೇದಾಂತ ತಕ್ಕಂತೆ, ವೇದಾಂತ ಅಂದ್ಕೊಳ್ಳಿ ನಿಜಗುಂಡ ಶಾಸ್ತ್ರ ತಕ್ಕಂತೆ ಇದೆಯಪ್ಪ ಇಲ್ಲವೇ? ಹಿಂಗೆ ಪ್ರಶ್ನೆ ಮಾಡಿದ್ರೆ ವೇದಾಂತದಷ್ಟು ಕಬ್ಬಿಣದ ಉಕ್ಕಿನ ಕಡಲೆ ಅದು ವೇದಾಂತ ಅಂದ್ರೆ ಸಾಧ್ಯವೇ ಇಲ್ಲ. ಹೀಗಿಲ್ಲಿ ಅಲ್ಲಮ ಪ್ರಭು ಎಲ್ಲ ಶರಣರಲ್ಲಿ ಒಬ್ಬ ಒಂದಾಗಬೇಕು, ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿ ಕೊಂಬೆಯನ್ನು ಅಂತ ಸರ್ಪಭೂಷಣರು ಹಾಡ್ತಾರೆ. ಹಾಗೆ ಅಲ್ಲಮ ಪ್ರಭುಗಳು ಮದ್ದಳೆ ಬಾರಿಸೋದ್ರಲ್ಲಿ ಪ್ರಾವೀಣ್ಯತೆ ಪಡೆದಿದ್ರು. ಮದ್ದಳೆನ ಬಾರಿಸ್ತಾ ಮೈ ಮರೆತಿದ್ರು. ಇವತ್ತು ಸಂಗೀತ ಇದೆ, ಸಂಗೀತ ಅಂತಂದರೆ ಗಾಂಧರ್ವ ವಿದ್ಯೆ. ಅದು ಸಂಗೀತದಿಂದ ಯಾರು ಶನಿ ಮಹಾತ್ಮೇಲೆ ಬರ್ತದೆ. ವಿಕ್ರಮರಾಜ ಎಲ್ಲವನ್ನ ಕಳ್ಕೊಂಡ ಶನಿ ಕಾಟದಿಂದ. ಶನಿ ಚರಿತ್ರೆ ಓದ್ರಿ. ವಿಕ್ರಮರಾಜನಿಗೆ ಶನಿ ಕಾಡುವ ಸಂದರ್ಭದಲ್ಲಿ ಒಬ್ಬ ಗಾಣಿಗೆಯರ
ಮನೆಯಲ್ಲಿ ಸೇವೆ ಹೋಗ್ತಾನೆ. ಎತ್ತಿನ ಗಾಡಿಯನ್ನು ಹೂಡ್ತಾನೆ. ಎಣ್ಣೆ ತೆಗಿಬೇಕಲ್ಲ ಅವು ಎತ್ತಿಂದು, ಎತ್ತು ಗಾಣ, ಅದು ಗಾಣ ಹೂಡುವಂಥದ್ದು. ಕಾಲ ಕಳ್ಕೊಂಡಿದ್ದಾನೆ. ಆದರೆ ಶನಿಯ ಕಾಟದಿಂದ ಹಾಗೆಲ್ಲ ಆಯಿತು. ಆದರೆ ಅವನು ಸಂಗೀತವನ್ನು ಹಾಡ್ತಾ ಇದ್ರೆ ಸಾಕು, ದೀಪರಾಗ ಹಾಡಿದ್ರೆ ಎಲ್ಲ ಕಡೆ ದೀಪ ಹತ್ತಿವಂತೆ. ಗಾಂಧರ್ವ ವಿದ್ಯೆ. ಒಂದೊಂದು ರಾಗದಲ್ಲಿ ಮಳೆ ಬಳಸುವಂಥ ಮಳೆನೂ ಕೂಡ ಬರ್ತದಂತ ಹೇಳ್ತಾರೆ. ಅಂಥ ರಾಗಗಳಿದೆ, ಅದು ಗಾಂಧರ್ವ ವಿದ್ಯೆ. ಇಂಥ ವಿದ್ಯೆಗಳನ್ನು ಸಂಗೀತ ನೃತ್ಯ ಕಲೆಗಳಿಂದ ಆರಾಧನೆ ಮಾಡ್ತಾ ಇದ್ದಾಳೆ. ಡಮರುಗ ಮದ್ದಳೆಯನ್ನು ಬಾರಿಸ್ತಾ ಇವತ್ತು ಪಾಣಿನಿ ಮಹರ್ಷಿಗಳು ಸಂಸ್ಕೃತದ ವ್ಯಾಕರಣ ಗ್ರಂಥದ ಮೊಟ್ಟ ಮೊದಲು ಕೃತಿ ಬರೆದಂಥವ್ರು, ಪುಸ್ತಕ ಬರೆದಂಥವ್ರು ವ್ಯಾಕರಣ ಪಂಡಿತ ಪಾಣಿನಿ ಮಹರ್ಷಿಗಳು. ಅವರು ಶಿವನ ಡಮರುಗದಿಂದಲೇ ಶಿವನ ಕುರಿತು ತಪಸ್ಸು ಮಾಡಿದ್ರಂತೆ. ಶಿವನ ಕುರಿತು ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷ ಆಗಿ ಡಮರುಗ ಬರೆಸ್ತಾನೆ. ಅವನಲ್ಲಿ ಕೈಯಾಗಿರೋದಲ್ಲ ಡಮರುಗ. ಆ ಡಮರುಗದಿಂದ ಬಂದಿರುವಂಥದ್ದು ಶಬ್ದಗಳು ವರ್ಣಮಾಲೆಗಳಾಯಿತು ಅಂತ ಹೇಳ್ತಾರೆ. ಅಲ್ಲಿ ಆಯಿಗಳು ಹಿಂಗೆ ಸುಮ್ಮನೆ ನಾವು ಇಟ್ಟೇವೆ ಹಂಗೆ. ಆದರೆ ಈ ಋಣ್ ಏ ಓನ್ ಏ ಚ ಹೀಗೆಲ್ಲ ಬರ್ತವೆ ಅಲ್ಲೆಲ್ಲ. ಆ ಡಮರುಗ ವರ್ಷ ಪಾಣಿನಿ ಮಹರ್ಷಿ ಆ ಶಿವನ ಡಮರುಗದಿಂದಲೇ ವರ್ಣಮಾಲೆಯನ್ನು ತಯಾರು ಮಾಡ್ದ ಸಂಸ್ಕೃತದಲ್ಲಿ. ಇವತ್ತು ಮದ್ದಳೆಯನ್ನು ಬಾರಿಸ್ತಾ ಪ್ರಭು ಆ ಹೊರಗಡೆ ಕಣ್ಣು ತರಿಸ್ಬೇಕು. ಜಗತ್ತಿನ ಕಣ್ಣು ತರಿಸ್ಬೇಕಂತ ಯೌವನದಲ್ಲಿರ್ತಕ್ಕಂಥ ಪ್ರಭು ಮದ್ದಳೆ ಬಾರಿಸ್ತಾ ಮಧುಕೇಶ್ವರ ದೇವಸ್ಥಾನ ಹೊರಭಾಗದಲ್ಲಿ ಒಳಗಡೆ ಪೂಜೆ ಮಾಡ್ತಾ ಇದ್ದಾಳೆ. ಹೊರಗಡೆ ಈತ ಮದ್ದಳೆ ಬಾರಿಸ್ತಾ ತನ್ನನ್ನು ತಾನು ಮರೆತು ಹೋಗಿದ್ದಾನೆ. ಈಕೆ ಶಬ್ದ ಕೇಳ್ತಾಳೆ ಒಳಗಡೆ. ಪೂಜೆ ಮಾಡ್ತಾ ಪೂಜೆಯನ್ನು ಮಾಡೋದ್ರ ಜೊತೆ ಈ ಶಬ್ದವನ್ನು ಕೇಳಿದ ಕೂಡಲೇ ಶಬ್ದಕ್ಕೆ ಆಕರ್ಷಣೆ ಆಗ್ತದೆ. ಸಂಗೀತದ ನಾದ ಇದ್ರೆ ಸಾಕು, ಸಂಗೀತದ ನಾದ ಅವ್ರಿಗೆ ಒಲವಿದ್ರೆ ಸಾಕು. ಎಲ್ಲೋ ಭಜನೆ ನಡೀತಾ ಇದೆ ಅಂದರೆ ಇಲ್ಲಿ ಅವರಿಗೆ ತಳಮಳ ಶುರು ಆಗ್ತದೆ. ನಾನು ಭಜನೆಗೆ ಹೋಗಬೇಕು, ನಾನು ಹಾಡಬೇಕು, ನಾನು ಕೇಳಬೇಕು ಅನ್ನುವಂಥದ್ದು. ಈಕೆಗೆ ಶುರು ಆಯಿತು, ಆಕರ್ಷಣೆ ಆಯಿತು. ಆ ಮದ್ದಳೆ ಧ್ವನಿ ಹೆಂಗೆ ಗುಡುಗು ಮಳೆ ಶುರು ಆಯ್ತಂದ್ರೆ ನವಿಲು ಹೆಂಗೆ ಕುಣ್ಯಾಕೆ ಶುರು ಮಾಡ್ತದೋ ಹಾಗೆ ಈಕೆಯ ಭಾವನೆಗಳು ಕುಣ್ಯಾಕೆ ಶುರು ಆಯಿತು. ಭಾವನೆಗಳು ವ್ಯಕ್ತ ಆಗುತ್ತೆ. ಗೆಳತಿ ಸುಮಳೆ ಅಂತ ಇರ್ತಾಳೆ. ಸುಮಳೆ, ಹೋಗು, ಯಾರು ಮದ್ದಳೆ ಬಾರಿಸ್ತಿದ್ದಾರೆ ನೋಡ್ಕೊಂಡು ಬಾ, ಯಾರು ಮದ್ದಳೆ ಬಾರಿಸ್ತಾ ಇದ್ದಾರೆ ನೋಡ್ಕೊಂಡು ಬಾ ಅಂತ ಹೇಳಿ ಕಳಿಸಿದಾಗ ಒಬ್ಬ ಯುವಕ ಬಾರಿಸ್ತಾ ಇದ್ದಾನೆ. ಒಬ್ಬ ಯುವಕ ಹೊರಗಡೆ ಕೂತ್ಕೊಂಡು ಮದ್ದಳೆ ಬಾರಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಆಕೆ ಯಾರು ಯುವಕ ನೋಡು, ಅವನು ಯಾವ ಊರು ಏನು ಕೇಳಿಕೊಂಡು ಬಂದು ಹೇಳು ಅಂತ ಹೇಳ್ತಾಳೆ. ಆಗ ಸುಮಳೆ ಅಂತಾಳೆ, ರಾಣಿ ಮಾಯಾದೇವಿಯರೇ, ಮೋಹಿನಿ ದೇವಿ ಮಗಳೇ, ನಾ ಹೋಗಬೇಕು ಕೇಳಬೇಕಂತೀನಿ, ಆದರೆ ಸಮಯ ಆಗಗತ್ತೈತಿ, ನಾಳೆಗೆ ಬಂದು ಹೇಳ್ತೀನಿ ಅಂತಾಳೆ ಸುಮಳೆ ನಾಳೆಗೆ ಬಂದು ಹೇಳ್ತೀನಿ ಅಂತಾಳೆ. ಇವತ್ತಿನ ಪ್ರವಚನವನ್ನು ಗುರುಗಳು ಮುಗಿಸಿ ನಾಳೆಗೆ ಏನು ಹೇಳ್ತಾರೆ ನೋಡೋಣ.